ಹಾ ಹೌದಾ? ಯಾಕಂದ್ರೆ ವೆಹಿಕಲ್ ತಗೊಂಡೋಗ್ಬಿಟ್ಟು ಮಳೆಗಾಲ ಅಲ್ಲೆಲ್ಲಾರು ನೀರು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ನಿಂತ್ಬಿಟ್ಟಿರುತ್ತೆ. ಯಾರು ನಾನಾ ಇವರೆಲ್ಲ ಇಲ್ಲಿ ರಿಪೇರಿ ಮಾಡ್ತಿದ್ರಲ್ಲ ಏನೋ ಮಾಡ್ಕೊಳ್ಳಲ್ಲ ದೋಸ್ತ. ಇವಾಗ ಒಂದು ಮ್ಯೂಟ್ ಮಾಡ್ಕೊಳ್ಳಿ ಮಾ. ಇದೆ ಇದೆ ಇದೆ. ನಮಸ್ಕಾರ ಎಲ್ಲರೂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಾ ವ್ಯಾಮೋಹತಸ್ಥವಿತರಾಣಿ ತೃಣಾಯ ಮೇನೆ. अस्मद्गुरोर् भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಎಲ್ಲರಿಗೂ ನಮಸ್ಕಾರ. முன்னை வினயசல மூங்கில் புடிய முதம் பொன்னம் கழற்கமல போதிரண்டும் என்னுடைய சென்னிக்கணியாக சேர்த்தினேன். தென்புலத்தார்க்கு என்ன கடவுடையேன் யான் நயன்தரு பேரின்பமெல்லாம் பழுதின்றி நன்னினற்பால் ஷயந்தரு கீர்த்தி ராமானுஜமுனிதாள் இன்னை மேல் உயர்ந்த குணத்த திருவரங்கத்தமுதோங்கும் அன்பாலியன்பும் கலித்துறை அந்தாதியோத இசை நெஞ்சமே. இனி என் குறை நமக்கு எம்பெருமானார் திருநாமத்தால் முனி தந்த நூற்றெட்டு சாவித்ரி என்னும் நுண்பொருளை கனி தந்த செஞ்சொல் கலித்துறை கந்தாதி பாடி தந்தான் புனிதன் திருவரங்கத்தமுதாகிய புண்ணியனே. சொல்லின் தொகை கொண்டு உனதடிப்போருக்கு தொண்டு செய்யும் நல்லன்பரேத்தும் உன்னாமெல்லாம் என் தன்னாவினுள்ளே அல்லும் பகலும் அமரும்படி நல்க அருஷமயம் வெல்லும் பரமா ராமானுஜாயிதன் விண்ணப்பமே. ಎಲ್ಲರಿಗೂ ನಮಸ್ಕಾರ. 7-8 ಹಾಡಾಗಿತ್ತು ಅನ್ಸುತ್ತೆ, ಅಲ್ಲಿಂದ ಮುಂದಕ್ಕೆ ಏನ್ ಮಾಡೋಣ. மொழி கிடக்கும் அதாயிடுது. வருத்தம் புறவிருள் மாத்த வருத்தும் புறவிருள் மாத்த எம்பொய்கை பிரான் மறையின் கருத்தின் பொருளையும் செந்தமிழ் தன்னையும் கூட்டி
எம்பொய்கை பிரான் மறையின் குருத்தின் பொருளையும் செந்தமிழ் தன்மையும் கூட்டி. ಇದು ಕುರುತ್ತಿನಲ್ಲ, ಮರೆಯಿನ್ ಕರುತ್ತಿನ್ ಇರ್ಬೇಕು ನೋಡಿ. ಏನಿದೆ ಕುರುತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕುರುತ್ತಿನ್ ಅಂತಿದೆ ಈ ಬುಕ್ಕಲ್ಲಿ. ಅದೇ ಇದ್ರಲ್ಲೂ ಕುರುತ್ತಿನ ಅಂತಾನೆ ಇದೆ. ಇರ್ಲಿ, ನಾನು ನಾಳೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ತಮಿಳ್ ಪುಸ್ತಕ ನೋಡ್ಬಿಟ್ಟು ಹೇಳ್ತೀನಿ. ಯಾರ ಹತ್ರ ಆದ್ರೂ ತಮಿಳ್ ಪುಸ್ತಕ ಇದ್ರೆ ಏನಿದೆ ನೋಡಿ. ಓಕೆ. ஒன்றத்திரத்தினன்றி திருவிளக்கை தன் திருவுள்ளத்தே. ஒன்ற திரித்தன்றெரித்த திருவிளக்கை தன் திருவுள்ளத்தே. இருத்தும் பரமன் இருத்தும் பரமன் ராமானுஜன் எம்மிரையவனே. இராமானுஜன் எம்மிரையவனே. மறுத்தும் புறவிருள் மாத்த எம் பொய்கை பிரான் மறையின் குருத்தின் பொருளையும் செந்தமிழ் தன்னையும் கூட்டி. ஒன்ற திரித்தன் என்றெரித்த திருவிளக்கை தன் திருவுள்ளத்தே. இருத்தும் பரமன் ராமானுஜன் நெம்மிரையவனே. வருத்தும் புறவிருள் மாத்த எம்பொய்கை மறையின் குருத்தின் பொருளையும் செந்தமிழ் தன்னையும் கூட்டி. ஒன்ற திறத்தன்றெரித்த திருவிளக்கை தன் திருவுள்ளத்தே. இருத்தும் பரமன் இராமானுஜன் எம்மிரையவனே. ಈ ಎಲ್ಲ ಹಾಡುಗಳೆಲ್ಲೂ ಆಚಾರ್ಯರ ಆಳ್ವಾರ್ಗಳನ್ನ ಹೇಳ್ಬೇಕಾದಾಗ ಅವ್ರ ಬಗ್ಗೆ ಭಗವದ್ ರಾಮಾನುಜರ್ಗೆ ಎಷ್ಟು ಭಕ್ತಿ ಇತ್ತು, ಎಷ್ಟು ಆಳವಾದ ಪ್ರತಿಪತ್ತಿ ಇತ್ತು ಅನ್ನೋದನ್ನ ತೋರಿಸಿ, ಅಂಥವ್ರಲ್ಲಿ ನಾನು ನಿಷ್ಠೆಯಾಗಿರ್ತೀನಿ, ಅಂಥವ್ರ ಪಾದಕ್ಕೆ ನಾನು ಶರಣಾಗ್ತೀನಿ ಅಂತ ಹೇಳ್ಕೊಂಡ್ ಬರ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ಯಾವುದೇ ವಿದ್ಯೆಯನ್ನ ಕಲಿಸಿದ್ರು ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರವನ್ನ ತಗೊಂಡ್ರೆ ಅವರನ್ನ ಗೌರವವಾಗಿ ನಾವು ನೋಡ್ಬೇಕು. ಅದು ತುಂಬಾ ಮುಖ್ಯ. ಅದನ್ನ ಯಾರು ತೋರಿಸ್ಕೊಡ್ತಾರೆ ಅಂದ್ರೆ ಖುದ್ದಾಗಿ ಭಗವದ್ ರಾಮಾನುಜರೇ ತೋರಿಸ್ಕೊಡ್ತಾರೆ. ಅವ್ರು ಅಷ್ಟು ಒಬ್ಬೊಬ್ರು ಆಳ್ವಾರ್ಗೂ ಅಷ್ಟು ಪ್ರೀತಿಯಾಗಿ ಅಷ್ಟೊಂದು ಗೌರವವಾಗಿದ್ರು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಹೊಯ್ಗೆ ಆಳ್ವಾರು ತನ್ನ ಭಕ್ತಿಯನ್ನೆಲ್ಲ ಒಂದು ಬತ್ತಿಯನ್ನಾಗಿ ಮಾಡಿ ಅದನ್ನ ಹತ್ತಿಸಿ ಆ ಜ್ಯೋತಿಯಲ್ಲಿ ಅಜ್ಞಾನವನ್ನೆಲ್ಲ ಹೋಗಲಾಡಿಸಿದ್ರಲ್ಲ, ಅಂತ ಪೊಯ್ಹೈ ಆಳ್ವಾರನ್ನ ತನ್ನ ಮನಸ್ಸಿನಲ್ಲಿ ಸ್ಥಾಪಿಸ್ಕೊಂಡಿದಾರಂತೆ. ಯಾರು? ಭಗವದ್ ರಾಮಾನುಜರು. ಅಂತ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಅಜ್ಞಾನ ಹೋಗ್ಬೇಕು. ಆ ಅಜ್ಞಾನ ಹೋಗೋಕೆ ಈ ಜ್ಞಾನ ಬರ್ಬೇಕು. ಜ್ಞಾನವನ್ನ ಹೇಗೆ ಬರ್ಬೇಕು ಅಂದ್ರೆ ಈ ಜ್ಯೋತಿಯನ್ನ ಹತ್ತಿಸಿ ಜಗವನ್ನೆಲ್ಲ ಬೆಳಗ್ತಾರೆ ಅವರು, ಪೊಯ್ಹೈ ಆಳ್ವಾರು. ಆ ಉದ್ಧಾರವಾಗುವಂತೆ ಭಗವದ್ ರಾಮಾನುಜರು ಅವರನ್ನ ಪೊಯ್ಹೈ ಆಳ್ವಾರ್ನ ಮನಸ್ಸಲ್ಲಿ ಇಟ್ಟಿದ್ದಾರೆ. ಅಂತ ರಾಮಾನುಜರು ನಮಗೆ ಅನುಗ್ರಹಿಸ್ಲಿ, ನಮ್ಮ ಮನದ ಕತ್ತಲೆಯನ್ನ ಹೋಗ್ಲಾಡಿಸ್ಲಿ ಅಂತ ಬೇಡ್ಕೊಳ್ತಾರೆ. ಮುಂದಿನ ಹಾಡು ಹೋಗೋಣ. இறைவனை காணும் இதயத்திருள் கெட. இறைவனை காணும் இதயத்திருள் கெட. ஞானமென்னும் நிறைவிளக்கேத்திய பூதத்திருவடி தாள்கள். ஞானமென்னும் நிறைவிளக்கேத்திய பூத திருவடித்தாள்கள். ಭೂದತ್ತಿರುವಡಿ ತಾಗೆ ತಾವತ್ತಿದೆಯಲ್ಲ, ಈ ಪ್ರಬಂಧದಲ್ಲೆಲ್ಲ ದೀರ್ಘ ಒತ್ತಕ್ಷರ ಎಲ್ಲ ಮೈಂಡ್ಫುಲ್ ಆಗಿ ಹೇಳ್ಬೇಕು, ಅಂದ್ರೆ ಕಾನ್ಶಿಯಸ್ ಆಗಿ ಹೇಳ್ಬೇಕು. ಅವಾಗ್ಲೇ ಅದು ಕರೆಕ್ಟ್ ಆಗಿ ಕೇಳೋದು. ಅದು ಯಾಕಂದ್ರೆ ತಮಿಳ್ ಬರೆಯೋವಾಗ್ಲೇನೆ ಅಷ್ಟೇ, ಒಂದು ಪದ ಇನ್ನೊಂದು ಪದ ಪಕ್ಕದಲ್ಲಿ ಇರ್ಬೇಕಾದ್ರೆ ನೆಕ್ಸ್ಟ್ ಪದದ ಫಸ್ಟ್ ಲೆಟರ್ ಅರ್ಧ ಹಿಂದಿನ ಪದದಲ್ಲಿ ಬರೆದಿರ್ತಾರೆ. ತಮಿಳ್ ಇಲಕ್ಯಂ ಅಂತಾರೆ ಅದಕ್ಕೆ. ತಮಿಳ್ ಇಲಕ್ಯಮೇ ಹಾಗೆ. ಅದರಿಂದ ನಾವು ಇಲ್ಲಿ ಒತ್ತಕ್ಷರಗಳನ್ನ ಬಿಟ್ಬಿಡ್ಬಾರ್ದು. ಹೇಗೆ ಅಂದ್ರೆ நிறைவிளக்கேத்திய பூதத்திருவடி தாள்கள். நிறைவிளக்கேத்திய பூதத்திருவடித்தாள்கள். நெஞ்சத்துடைய வைத்தாளும் இராமானுஜன் புகழோதும் நல்லோர்.
நெஞ்சத்து உரைய வைத்தாளும் இராமானுஷன் புகழோதும் நல்லோர் மறையினை காத்து மறையினை காத்து இந்த மண்ணகத்தே மன்ன வைப்பவரே இந்த மண்ணகத்தே மன்ன வைப்பவரே இறைவனை காணும் இதயத்திருள் கெட ஞானமென்னும் நிறைவிளக்கேத்திய பூதத்திருவடி தாள்கள் நெஞ்சத்துறைய வைத்தாளும் இராமானுஜன் புகழோதும் நல்லோர் மறையினை காத்து இந்த மண்ணகத்தே மன்ன வைப்பவரே இறைவனை காணும் இதயத்திருள் கெட ஞானமென்னும் நிறை விளக்கேத்திய பூதத்திருவடித்தாள்கள் நெஞ்சத்துரைய வைத்தாளும் இராமானுஷன் புகழோதும் நல்லோர் மறையினை காத்து இந்த மண்ணகத்தே மன்ன வைப்பவரೇ. ಭೂತತ್ತಾಳ್ವಾರ್ ಪೊಯ್ಹೈ ಆ ಪೊಯ್ ಫಸ್ಟ್ ಆಯ್ತು. ಇವಾಗ ಭೂತತ್ತಾಳ್ವಾರು ನೆಕ್ಸ್ಟ್ ಪೈ ಆಳ್ವಾರ್ ಹೇಳ್ತಾರೆ. ಇದೆಲ್ಲಾ ಆಳ್ವಾರ್ಗಳು ಒಬ್ಬೊಬ್ಬರಾಗೆ ಹೇಳ್ಕೊಂಡ್ ಬರ್ತಾರೆ. ಇಲ್ಲಿ ಭೂತತ್ತಾಳ್ವಾರ್ ಇದು ಇಡೀ ನೋಡಿ, ಇವಾಗ ರಾಮಾನುಜನುತಂದಾದಿ ನಾವು ಅನುಸಂಧಾನ ಮಾಡಿದ್ರೆ ಎಲ್ಲಾ ಆಳ್ವಾರ್ ಆಚಾರ್ಯಗಳು ಅದ್ರಲ್ಲಿ ಲಿಸ್ಟ್ ಆಗಿ ಬಂದ್ಬಿಡ್ತಾರೆ. ಅಂದ್ರೆ ಪೂರ್ವಭಾವಿಯಾಗಿ ನಮ್ಮ ಆಚಾರ್ಯ ಪರಂಪರೆ ಎಲ್ಲ ನಾವು ಹೇಳ್ಕೊಂಡಂಗ ಆಗತ್ತೆ. ಅವಾಗ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ ಅಂತ ನಾವು ಹೇಳ್ತೀವಲ್ಲ, ಆತರ ಇವ್ರ ಹಾಡಲ್ಲೇನೆ ಎಲ್ಲಾರನು ಹೇಳ್ತಾರೆ. ಇದೇ ತರ ದೇಶಿಕರು ಅಷ್ಟೇನೆ, ಅವರು ಇತಿಹಾಸ ಸಪ್ತತಿ ಬರಿಬೇಕಾಗ್ಲಿ ಅಥವಾ ದಯಾಶತಿಕ ಬರಿಬೇಕಾಗ್ಲಿ ಅಷ್ಟೇನೆ, ಯಾಕಂದ್ರೆ ಅದು ಆರೋಹಣ ಅವರೋಹಣ ಕ್ರಮದಲ್ಲಿ ಎಲ್ಲ ಆಚಾರ್ಯರನ್ನು ನೆನೆಸ್ಕೊಂಡು ಆಮೇಲೆ ಟೆಕ್ಸ್ಟ್ ಬಾಡಿ ಪದ್ಯದ ಮುಖ್ಯ ಅಂಶ ಏನಿರುತ್ತೋ ಅದಕ್ಕೆ ಬರ್ತಾರೆ. ಅದರಲ್ಲಿ ಇವಾಗ ಭೂತತ್ತಾಳ್ವಾರು ಅಷ್ಟೇನೆ. ಭೂತತ್ತಾಳ್ವಾರ ಕೃತಿ ಇದೆಯಲ್ಲ, ಅದು ಜ್ಞಾನವೆಂಬ ಒಂದು ಹಣತೆ. ಅದು ಆ ಬೆಳಕನ್ನು ದೀಪವಾಗಿ ಉರಿಸಿ ಮನದ ಕತ್ಲನ್ನ ಹೋಗಲಾಡ್ಸೋದ್ರಲ್ಲ, ಅವರನ್ನ ಆ ಬೆಳಕಿನ ಜ್ಯೋತಿಯನ್ನ ತಮ್ಮ ಮನಸ್ಸಲ್ಲಿ ತಗೊಂಡ್ರಂತೆ. ಯಾರು? ಭಗವದ್ ರಾಮಾನುಜರು. ಹಾಗೆ ಜಗತ್ತಿಗೆ ಅವರು ತಗೊಂಡು ಜಗತ್ತಿಗೆ ಅದನ್ನೆಲ್ಲ ಕೊಟ್ರು ಅಂತ. ಸೊ ಒಂದು ವಿಷಯವನ್ನ ತಿಳ್ಕೊಂಡು ತಮಗೆ ಚೆನ್ನಾಗಿ ಮನಸ್ಸಲ್ಲಿ ಅರ್ಥ ಆಗೋ ತರ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೂ ತಿಳಿಯೋ ತರ ಹೇಳೋದು. ಇದನ್ನ ಈ ಕೆಲಸವನ್ನ ಭಗವದ್ ರಾಮಾನುಜರು ಮಾಡಿದ್ರು. ಈ ಅಂತ ರಾಮಾನುಜರಿಗೆ, ಇಡೀ ಭೂಮಂಡಲಕ್ಕೆ ಜ್ಞಾನವನ್ನ ಕೊಟ್ಟ ಭಗವದ್ ರಾಮಾನುಜರಿಗೆ ನಾನು ಶರಣ ಹೋಗ್ತೇನೆ ಅಂತ ಹೇಳ್ತಾರೆ. ಮುಂದಿನ ಹಾಕೋಣ. மன்னிய பேரிருள் மாண்டபின் மன்னிய பேரிருள் மாண்டபின் கோவலுள் மாமலராள் தன்னொடு மாயனை கண்டமை காட்டும். கோவலுள் மாமலராள் தன்னொடு மாயனை கண்டமை காட்டும். தமிழ் தலைவன் பொன்னடி போத்துமி ராமானுஜர் கண்பு பூண்டவர்த்தாள். தமிழ் தலைவன் பொன்னடி போத்தும் இராமானுஷர் கண்பு பூண்டவர்த்தாள். சென்னியில் சூடும் உடையார் என்று சீரியரே. திருவுடையார் என்றும் சீரியரே. மன்னிய பேரிருள் மாண்டபின் கோவலுள் மாமலராள் தன்னொடு மாயனை கண்டமை காட்டும். தமிழ் தலைவன் பொன்னடி போத்துமி ராமானுஜர் கண்பு பூண்டவர்த்தாள். சென்னியில் சூடும் திருவுடையார் என்றும் சீரியரே. மன்னிய பேரிருள் மாண்டபின் கோவலுள் மாமலராள் தன்னொடு மாயனை கண்டமை காட்டும்.
தமிழ் தலைவன் பொன்னடி போத்தும் இராமானுஷர் கண்பு பூண்டவர்தாள் சென்னியில் சூடும் திருவுடையார் என்றும் சீரியரே. ತಿರುವುಡೆಯಾರ್ ಅಂದ್ರೆ ತುಂಬಾ ಲಕ್ಷ್ಮಿ ವಿಶಿಷ್ಟವಾಗಿದ್ದಾರೆ ಅಂತ. ಏನು ಅವ್ರಿಗೆ ಐಶ್ವರ್ಯ ಇದೆ ಅಂತ ಹೇಳಿದ್ರೆ, ಯಾರು ಈ ಕೊನೆಯಲ್ಲಿ ಬರುವಂತ ಈ ಪೇಯ ಆಳ್ವಾರು ಕಂಡೇನ್ ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಅಂತ ಮೂರು ಆಳ್ವಾರ್ನಲ್ಲಿ ಒಬ್ರು ದೀಪ ಹಾಕ್ತಾರೆ, ಒಬ್ರು ಬತ್ತಿ ಹಾಕ್ತಾರೆ, ಎಣ್ಣೆ ಹಾಕ್ತಾರೆ. ಕೊನೆ ಆಳ್ವಾರು ಅವರು ನೋಡ್ತಾರೆ ಭಗವಂತನ, ಸಾಕ್ಷಾತ್ ಭಗವಂತ ಅವ್ರ ಮಧ್ಯೆ ಬಂದಿರೋದು. ಅಲ್ಲಿ ಹೃದಯ ಕಮಲದಲ್ಲಿ ಲಕ್ಷ್ಮಿ ಮಿಂಚಿನ ಬಳ್ಳಿ ತರ ಕೂತಿರೋದು ಅವ್ರು ಕಾಣುತ್ತೆ. ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಅಂತ ಹಾಡ್ತಾರೆ. ಅವ್ರು ಹಾಡಿದಾಗ ಇವರು ಜ್ಞಾನದ ಭಕ್ತಿಯ ಹಣತೆಯಲ್ಲಿ ಇದು ತುಪ್ಪವನ್ನ ಹಾಕಿ, ಜ್ಞಾನದ ತುಪ್ಪವನ್ನ ಹಾಕಿ ಉರಿಸಿದಾಗ ಭಗವಂತ ಕಾಣ್ತಾನೆ ಅಂತ. ಸೊ ಅವಾಗ ಅವ್ರಿಗೆ ಕಂಡ್ರು, ಅದನ್ನ ಭಗವದ್ ರಾಮಾನುಜರು ಕೊಂಡಾಡ್ತಾರೆ. ಅವರನ್ನ ಪೇಯಾಳ್ವಾರ್ನ ತುಂಬಾ ಕೊಂಡಾಡ್ತಾರೆ. ಅವರನ್ನ ಪೂಜ್ಯ ಸ್ಥಾನದಲ್ಲಿ ಇಟ್ಟು ಕೊಂಡಾಡ್ತಾರಲ್ಲ. ಯಾರು ಅಂಥ ರಾಮಾನುಜರನ್ನ ಕೊಂಡಾಡ್ತಾರೋ ಅವರ ಅಡಿಗಳು ನನ್ನ ತಲೆ ಮೇಲೆ ಇರ್ಲಿ ಅಂತ ಹೇಳ್ತಾರೆ. ಬರೀ ರಾಮಾನುಜರು ಮಾತ್ರ ಅಲ್ಲ, ರಾಮಾನುಜರನ್ನ ಕೊಂಡಾಡೋ ಅಡಿಯಾರು ಅವ್ರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಅಡಿಯಾರ್ ಅಂತ ಹೇಳ್ತೀವಲ್ಲ, ತದ್ವೃತ್ಯ ಆತರ ಅವರ ರಾಮಾನುಜರನ್ನ ಕೊಂಡಾಡೋ ಅಡಿಯಾರನ್ನ ಅವ್ರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಇವರೆಲ್ಲ ನನ್ನ ತಲೆ ಮೇಲೆ ಮುಡಿತಾರೋ ಅವರು ಎಂದೆಂದು ಸಿರಿವಂತ್ರೆ. ಅಂದ್ರೆ ಭಗವದ್ ರಾಮಾನುಜರ ಪಾದಗಳನ್ನ ತಲೆ ಮೇಲೆ ಇಟ್ಕೊಳ್ಳೋದು ಒಂದು, ಅವ್ರ ಅಡಿಯಾರ್ ಪಾದಗಳನ್ನ ಯಾರು ತಲೆ ಮೇಲೆ ಇಟ್ಕೊಡೋ ಅವರು ಕೂಡ ಸಿರಿವಂತರು ಅಂತ. ಮುಂದಿನ ಹಾಡು ಹೋಗೋಣ. சீரிய நான்மறை செம்பொருள், சீரிய நான்மறை செம்பொருள், செந்தமிழால் அளித்த பாரியலும் புகழ்பாள் பெருமாள். செந்தமிழால் அளித்த பாரியலும் புகழ்பான் பெருமாள். சரணாம் பதுமத்தாரியல் சென்னிகி ராமானுஜன் தன்னை சாந்தவர்த்தம். சரணாம் பதுமத்தாரியல் சென்னி ராமானுஷன் தன்னை சாந்தவர்த்தம். காரியவண்மை என்னால் சொல்லணாதிக்கடலிடத்தே, என்னால் சொல்லொணாதி கடலிடத்தே. சீரிய நான்மறை செம்பொருள், செந்தமிழால் அளித்த பாரியலும் புகழ்பாள் பெருமாள். சரணாம் பதுமத்தாரியல் சென்னை ராமானுஜன் தன்னை சாந்தவர்த்தம். காரியவண்மை என்னால் சொல்லணாதிக்கடலிடத்தே. சீரிய நான்மறை செம்பொருள், செந்தமிழால் அளித்த பாரியலும் புகழ்பான் பெருமாள். சரணாம் பதுமத்தாரியல் சென்னி ராமானுஷன் தன்னை சாந்தவர்த்தம். காரியவண்மை என்னால் சொல்லொணாதி கடலிடத்தே. ನನ್ನಿಂದ ಹೇಳಕ್ ಸಾಧ್ಯವೇ ಇಲ್ಲ ಅಂತಾರೆ. ಏನು ಎನ್னால் ಸೊಲ್ಲೊಣಾದಿ ಕಡಲಿಡತ್ತೆ ಅಂತ. ಸಮುದ್ರದವರೆಗೂ ವಿಸ್ತಾರವಾಗಿದೆಯಲ್ಲ ಈ ಭೂಮಿನಲ್ಲಿ. ಅದ್ರಲ್ಲಿ ಯಾರಿಗೂ ಕೂಡ ಭಗವದ್ ರಾಮಾನುಜರ ಕೀರ್ತಿಯನ್ನ ಹೇಳಿ ಮುಗಿಸಕ್ಕಾಗಲ್ವಂತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಈ ತಿರುಪ್ಪಾಣ ಆಳ್ವಾರ್ ಇದೆಯಲ್ಲ, ಕೀರ್ತಿವಂತರಾದ ತಿರುಪ್ಪಾಣ ಆಳ್ವಾರು ವೇದಗಳ ಅರ್ಥವನ್ನ 10 ಹಾಡಲ್ಲಿ ಹೇಳ್ಬಿಟ್ರು. ಭಗವಂತನನ್ನ ಪರತತ್ವ, ಅವನೇ ಪರಮ ಪದವನ್ನ ಕೊಡೋವನು ಅಂತ ನಮಗೆ ತೋರಿಸ್ಕೊಡೋದಕ್ಕೆ 10 ಹಾಡು ಸಾಕು ಅಂತ. ಆ 10 ಹಾಡಿನಲ್ಲಿ ಪರತತ್ವ ನಿರ್ಣಯ ಮಾಡಿ ನಮಗೆಲ್ಲ ವೇದದ ಸಾರವನ್ನ ಕೊಟ್ರಲ್ಲ, ಅದನ್ನ ಭಗವದ್ ರಾಮಾನುಜರು ಅದಕ್ಕೆ ಪಾಣ್ ಪೆರುಮಾಳ್ ಅಂತ ಹೇಳ್ತಾರೆ. ಎಲ್ಲರನ್ನ ಪಾಣ್ ಆಳ್ವಾರ್ ಅಂತ ಹೇಳ್ಬೇಕಾದ್ರೆ
ತಿರುಪಾಂಡ್ ನಮ್ಮ ಹತ್ರ ಪಾಂಡ್ ಪೆರುಮಾಳ್ ಅಂತ ಹೇಳ್ತಾರೆ, ದೇವ್ರಿಗೆ ಸಮಾನ ಆದವರು ಅಂತ. ಇಲ್ಲಿ ಇದೇ ತರ ಇದು ವೇದಾಂತ ದೇಶಕ್ಕೂ ಅಷ್ಟೇ, ಪ್ರಬಂಧ ಸಾರದಲ್ಲೆಲ್ಲ ಹೇಳ್ಬೇಕಾದ್ರೆ ಮತ್ತೆ ಇದರಲ್ಲಿ ಯಾವ್ದಪ್ಪ ಅಧಿಕಾರ ಸಂಗ್ರಹದಲ್ಲೆಲ್ಲ ಪಾಂಡ್ ಪೆರುಮಾಳ್ ಅಂತಾನೆ ಅಡ್ರೆಸ್ ಮಾಡ್ತಾರೆ. ಮುನಿವಾಹನ ಭೋಗಂ ಅಂತ ಒಂದು ಬೇರೆನೆ ಅವರು ಇದರಲ್ಲಿ ಭಗವದ್ಧ್ಯಾನ ಸೋಪಾನದ ತರಾನೇ ಮುನಿವಾಹನ ಭೋಗನ ಬರೆದ್ರು. ಯಾಕಂದ್ರೆ ತಿರುಪ್ಪಣ್ಣಾಳ್ವ ಅನ್ಕೊಂಡ್ರೆ ಅಷ್ಟು ವಿಶೇಷವಾದ ಅಭಿಮಾನ ಅವ್ರಿಗೆ. ಅವರನ್ನ ಆಳ್ವಾರ್ ಅಂತ ಕರಿತಾ ಇರ್ಲಿಲ್ಲ, ಪಾಂಡ್ ಪೆರುಮಾಳ್ ಅಂತಾನೆ ಕರಿತಾ ಇದ್ರು. ಅಷ್ಟು ಕೀರ್ತಿ ಅವರ ಕೀರ್ತಿಯನ್ನ ತಮ್ಮ ಮನದಲ್ಲಿ ಇಟ್ಕೊಂಡು ಅವರ ಪಾದದಲ್ಲಿ ತಮ್ಮ ಶಿರವನ್ನ ಇಟ್ಟರಲ್ಲ ರಾಮಾನುಜರು, ಅಂತ ರಾಮಾನುಜರು ನಮ್ಮ ಅವ್ರ ಕೀರ್ತಿಯನ್ನ ಎಲ್ಲಿವರೆಗೂ ಹರಡ್ಬೇಕು, ಭೂಮಿಯಿಂದ ಆಚೆಗೂ ಹರಡತ್ತೆ, ಹೇಳಿ ಮುಗ್ಸಕ್ಕಾಗತ್ತಾ ಅಂತ ಹೇಳ್ತಾರೆ. ಇಡಂಕೊಂಡ ಕೀರ್ತಿ ಮಹಿಷೈಕಿರೈವನ್, இடம் கொண்ட கீர்த்தி மழிசைக்கிறைவன், இணையடிப்போது அடங்கமிதயத்தி ராமானுஜன், இதயத்தி ராமானுஜன். இணையடிப்போது அடங்குமிதயத்தி ராமானுஷன், அம்பொற்பாதமென்றும் கடங்கொண்டிரைஞ்சும் தினும் முனிவர்க்கன்றி காதல் செய்வார். அம்பொற்பாதமென்றும் கடம் கொண்டிரைஞ்சும் திருமுனிவர்க்கன்றி காதல் செய்யா. திடம் கொண்ட ஞானியர்க்கே, திடம் கொண்ட ஞானியர்க்கே, அடியே நன்பு செய்வதுவே, அடியே நன்பு செய்வதுவே. இடங்கொண்ட கீர்த்தி மகிஷைக்கிறைவன், இணையடிப்போது அடங்கம் இதயத்தி ராமானுஜன். அம்பொற்பாதமென்றும் கடன் கொண்டிரைஞ்சும் திருமுனிவர்க்கன்றி காதல் செய்யா. திடம் கொண்ட ஞானியர்க்கே, அடியே நன்பு செய்வதுவே. இடம் கொண்ட கீர்த்தி மழிசைக்கிறைவன், இணையடிப்போது அடங்குமிதயத்தி ராமானுஷன். அம்பொற்பாதமென்றும் கடம் கொண்டிரைஞ்சும் திருமுனிவர்க்கன்றி காதல் செய்யா. திடம் கொண்ட ஞானியர்க்கே, ಅಡಿಯೇ ನನ್ಬು ಶೈವದುವೆ. ಇಲ್ಲಿ ತಿರುಮೇಶ ಆಳ್ವಾರನ್ನ ಕೊಂಡಾಡ್ತಾರೆ. ತಿರುಮೇಶ ಆಳ್ವಾರು ತುಂಬಾ ವಿಶಿಷ್ಟವಾದ ಒಂದು ಆಳ್ವಾರು, ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಾರೆ. ಕುಂಭಕೋಣದಲ್ಲಿ ಅವ್ರ ತಿರುಮೇಶ ಆಳ್ವಾರು ಸಮಾಧಿ ಇದೆ. ಕೆಲವರಿಗೆ ಅಲ್ಲಿಂದ ಅವರು ಓಂಕಾರ ಜಪ ಮಾಡೋದೆಲ್ಲ ಒಂದೊಂದು ಸಮಯ ಕೇಳ್ಸತ್ತೆ ಅಂತ ಕೂಡ ಹೇಳ್ತಾರೆ. 4700 ವರ್ಷ ಬದುಕಿದ್ರು. ಈ ಕಲಿ ಮುಗಿಯೋವರೆಗೂ ಅಲ್ಲಿ ಇರ್ತಾರೆ ಅನ್ನೋದು ಒಂದು ಚರಿತ್ರೆ. ಈ ತಿರುಮೇಶ ಆಳ್ವಾರು ಒಂದು ವಿಶಿಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಶೈವರಾಗಿದ್ದವರು, ಪಕ್ಕಾ ಶೈವರಾಗಿದ್ದವರು, ಸ್ಟಾಂಚ್ ಶೈವೇಟ್ ಅಂತಾರಲ್ಲ ಆಗಿದ್ದವರು. ಮತ್ತೆ ಆ ಪೇಯಾಳ್ವಾರ ಉಪದೇಶದಿಂದ ಶ್ರೀ ವೈಷ್ಣವ ಧರ್ಮಕ್ಕೆ ಬರ್ತಾರೆ. ಬಂದ ಮೇಲೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಾಕ್ಷಾತ್ ಈಶ್ವರ ಪಾರ್ವತಿನೇ ಬಂದ್ರು ಕೂಡ ಅವರನ್ನ ಏನು ಬೇಡೋದಿಲ್ಲ. ಅಂದ್ರೆ ಬೇಡಕ್ಕೆ ನಮ್ಗೆ ಬೇರೆ ಏನು ಇಲ್ಲ ಅಂತ. ಮೋಕ್ಷ ಒಂದೇ ನಮಗ್ ಬೇಕು ಅಂತಿದ್ರೆ ಅದನ್ನ ಕೊಡಕ್ಕೆ ಬರೀ ಜನಾರ್ದನನಿಗೆ ಮಾತ್ರನೇ ಆಗೋದು. ಮೋಕ್ಷ ಇಚ್ಛೆ ಜನಾರ್ದನ, ಅದು ಬೇರೆ ಯಾರು ನಮಗ್ ಕೊಡಕ್ಕಾಗೋದಿಲ್ಲ. ಅದರಿಂದ ಅವರು ಬಲವಂತವಾಗಿ ಬರ್ತಾರಂತೆ. ಈಶ್ವರ ಪಾರ್ವತಿ ಅಯ್ಯೋ ನೋಡ್ರಿ ನಿಮ್ ಹಳೆ ಭಕ್ತ, ಅವನು ಪಾಪ ಬಡತನದಲ್ಲಿದ್ದಾನೆ, ಅವನು ಇದು ಹೊಲ್ಕೊಳ್ತಾ ಇದ್ದಾನೆ, ಹರ್ಕಲ್ ಪಂಚೆ ಎಲ್ಲ ಏನೋ ಹೊಲ್ಕೊಳ್ತಾ ಇದ್ದಾನೆ, ಪಾಪ ಅವನಿಗೆ ಅನುಗ್ರಹ ಮಾಡಿ ಅಂತ ಅವ್ರು ಹೇಳ್ತಾರಂತೆ. ಈಶ್ವರ ಬೇಡ, ಅವ್ನು ತುಂಬಾ ಜ್ಞಾನಿ ಆಗ್ಬಿಟ್ಟಿದ್ದಾನೆ, ನೀವು ಅವನ ಹತ್ರ ಹೋಗೋದು ಬೇಡ, ನಮ್ಗೆ ಅವಮಾನ ಆಗತ್ತೆ ಅಂತ. ಏನ್ ಆತರ ಏನಿಲ್ಲ, ನೀವು ಇಷ್ಟೇನಾ ನಿಮ್ಗೆ, ನೀವು ನಿಮ್ ಭಕ್ತಿ ಮಾಡ್ತಾ ಇರ್ಬೇಕು, ಇಲ್ಲಾದ್ರೆ ನೀವೇನು ಅನುಗ್ರಹ ಮಾಡಲ್ಲ. ಒಂದ್ ಕಾಲದಲ್ಲಿ ಅವ್ನು ಮಾಡಿದ್ದ ತಾನೆ, ಈಗ ಮಾಡೋಣ ಬನ್ನಿ ಅಂತ. ಸರಿ ಆಯ್ತು ಬಾ, ನೀನೇ ನಡಿ, ನಿನ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇಬ್ರು ಬರ್ತಾರೆ. ಬಂದು ಅವ್ರ ಜಗಳಿನಲ್ಲಿ ತಿರುಮೇಶ ಆಳ್ವಾರ್ ಕೂತ್ಕೊಂಡು ಹೊಲಿತಾ ಇರ್ತಾರೆ. ಕಣ್ಣೆತ್ತಿ ನೋಡಲ್ಲಂತೆ. ತುಂಬಾನೇ ಒಂಥರ ಆಗತ್ತೆ ಪಾರ್ವತಿ. ಹೌದು ಏನೋ ಹೇಳಿ ಮಾತು ಕೇಳ್ಬೇಕಾಗಿತ್ತು ಅಂತ. ಆಮೇಲೆ ನಾನ್ ಬಂದಿದ್ದೇನೆ ಅಂತ. ಹೌದಾ, ಏನ್ ಬೇಕಾಗಿತ್ತು ಅಂತ ಕೇಳ್ತಾರೆ. ನನಗೇನು ಬೇಕಾಗಿಲ್ಲ, ನಿನಗೇನ ಬೇಕಾದ್ರೆ ಅದನ್ನ ಅನುಗ್ರಹ ಮಾಡ್ಬಿಟ್ಟು ಹೋಗೋಣ ಅಂತಿದ್ದೀವಿ.
ನನಗೇನು ಬೇಡವಲ್ಲ, ಇಲ್ಲ ಬಂದಿದ್ದಕ್ಕೆ ಏನಾದ್ರು ಕೇಳು ಅಂತ ಬಲವಂತ ಮಾಡ್ತಾರೆ. ಅಯ್ಯೋ ಆಗ ಸರಿ, ಹಾಗಾದ್ರೆ ಈ ಸೂಜಿ ದಾರ ನನಗೆ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಪೋಣಿಸಕ್ಕಾಗ್ತಾ ಇಲ್ಲ, ಪೋಣಿಸ್ಕೊಡು ಅಂತ ಹೇಳ್ತಾರಂತೆ. ಅಂದ್ರೆ ಒಂದು ಅಲ್ಪ ವಿಷಯವನ್ನ ಕೇಳ್ತಾರೆ. ಎಷ್ಟೋ ನೋಡಿ, ಎಷ್ಟು ದೊಡ್ಡವರು ಬಂದಾಗ ಏನ್ ಕೇಳ್ಬೇಕು, ಒಂದ್ ಸೂಚಿದಾರ ಪೋಣಿಸ್ಕೊಡು ಅಂತ ಕೇಳ್ತಾರ. ಪಾರ್ವತಿ ಮಕ್ಕ ನೋಡ್ಬಿಟ್ಟು ನಗ್ತಾನಂತೆ ಈಶ್ವರ, ನಾನು ಹೇಳಿಲ್ವಾ ಅಂತ. ಅಂದ್ರೆ ಆ ತರ ಒಂದು ವೈಷ್ಣವ ಧರ್ಮದಲ್ಲಿ ಅವ್ರಿಗೆ ಉತ್ಕಟ ದೃಢವಾದ ನಂಬಿಕೆ ಇರುತ್ತೆ. ಅಂತಹ ತಿರುಮೇಶ ಆಳ್ವಾರನ್ನ ಅವರ ಪಾದಗಳಲ್ಲಿ ಭಗವದ್ ರಾಮಾನುಜರು ಅನನ್ಯ ಭಕ್ತಿಯನ್ನ ಮಾಡ್ತಾರಲ್ಲ, ಅವರು ಆ ದೃಢ ಭಕ್ತಿ ಇದೆಯಲ್ಲ, ಅದನ್ನ ಬೇರೆಯವರಿಗೆ ಮನಸ್ಸು ಕೊಡದೇ ಇರೋದಂತ ಏಕಾಗ್ರತೆ, ಆ ತರ ಒಂದು ದೃಢ ಭಕ್ತಿಯನ್ನ ನಾನು ತಿಡಂಕೊಂಡ ಜ್ಞಾನಿಯರ್ಕೆ, ಅವ್ರಿಗೆ ದೃಢವಾದ ಭಕ್ತಿ ಇರೋ ಜ್ಞಾನಿಗಳಿಗೆ ಅಡಿಯೇ ನಾನು ನನ್ನ ಪ್ರೀತಿಯನ್ನ ನನ್ನ ಭಕ್ತಿಯನ್ನ ತೋರಿಸ್ತೀನಿ ಅಂತ ತಿರುರಂಗತಮ್ಮನ ಹೇಳ್ಕೊಳ್ತಾರೆ. ಮುಂದಿನ ಹಾಡು ನೋಡೋಣ. செய்யும் பசும் துளபத் தொழில் மாலையும் செய்யும் பசுந்துளபத் தொழில் மாலையும் செந்தமிழ் பெய்யும் மறைத்தமிழ் மாலையும் செந்தமிழ் பெய்யும் மறைத்தமிழ் மாலையும் பேராத ஸ்ரீரங்கத்தையன் கழற்கணியும் பரந்தாளன்றே. பேராத ஸ்ரீரங்கத்து ஐயன் கழற்கணியும் பரந்தாளன்றே. ஆதரியாமெய்யன் ராமானுஜன் சரணே கதிவேரனுக்கு ராமானுஷன் சரணே கதிவேரனுக்கு. செய்யும் பசும் துளபத் தொழில் மாலையும் செந்தமிழ் பெய்யும் மறைத்தமிழ் மாலையும் பேராத ஸ்ரீரங்கத்தையன் கழற்கணியும் பரந்தாளன்றே. ஆதரியாமெய்யன் ராமானுஜன் சரணே கதிவேரனுக்கே. செய்யும் பசுந்துளவத் தொழில் மாலையும் செந்தமிழில் பெய்யும் மறை தமிழ் மாலையும் பேராத ஸ்ரீரங்கத்து ஐயன் கழற்கணியும் பரந்தாளன்றி. ஆதரியாமையன் இராமானுஷன் சரணே கதிவேரனுக்கே. செய்யும் பசும் ತುಳಬತ್ ತೊழிಲ್ ಮಾಲೆಯಂ. செய்யும் ತೊழிಲ್ ಏನಪ್ಪಾ ಅಂತ ಹೇಳಿದ್ರೆ, ಪಶುಂ ತುಳಬ ಮಾಲೆಯಂ, ಫ್ರೆಶ್ ಆಗಿರೋ ತುಳಸಿನಲ್ಲಿ ಮಾಲೆಯನ್ನ ಕಟ್ಟಿ ಭಗವಂತನಿಗೆ ಕೊಡೋದೇ ಅವರ ವೃತ್ತಿಯಾಗಿ ಇಟ್ಕೊಂಡಿದ್ರು. ಯಾರಪ್ಪ ಅಂದ್ರೆ ತೊಂಡರಡಿ ಪುಡಿಯ ಆಳ್ವಾರ್. ಮಣ್ಣಂಗುಡಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಅವರು ಹುಟ್ಟಿರ್ತಾರೆ. ಶ್ರೀರಂಗದ ಹತ್ರದಲ್ಲಿ ಇರುವಂತ ಒಂದು ಗ್ರಾಮ ಅದು. ಆದ್ರೆ ಅಲ್ಲಿಂದ ಅವರು ಶ್ರೀರಂಗಕ್ಕೆ ಬರ್ತಾರೆ. ಯಾಕಂದ್ರೆ ಏನಾದ್ರೂ ಒಂದು ಕೈಂಕರ್ಯ ಮಾಡ್ಬೇಕು ಭಗವಂತನಿಗೆ ಅಂತಾನೆ ಬಂದು ಒಂದು ಹೂತೋಟ ಮಾಡಿ, ತುಳಸಿವನೆಲ್ಲ ಮಾಡಿ ಹೂತೋಟ ಮಾಡಿ ನಿತ್ಯವೂ ಹೂವನ್ನ ಭಗವಂತನಿಗೆ ಸಮರ್ಪಿಸೋದು ಅಂತ ಕೈಂಕರ್ಯ ಮಾಡ್ತಾರೆ. ಶಂತಮಿಳ್ ಪೇಯಂ ಮರೆ ತಮಿಳ್ ಮಾಲೆಯಂ, ಹೂ ಮಾಲೆಯನ್ನು ಕೊಡ್ತಾ ಇದ್ರು. ಹಾಗೆ ಅವರು ಹಾಡಿನ ಮಾಲೆಯನ್ನು ಕೊಡ್ತಾ ಇದ್ರು. ಹಾಡು, ಪ್ರಬಂಧದ ಹಾಡುಗಳನ್ನ ಹೇಳಿ ಪಾಮಾಲೆ ಪೂಮಾಲೆ, ಈ ತೊಂಡರಡಿ ಪುಡಿ ಆಳ್ವಾರು ಮತ್ತೆ ಆಂಡಾಳು ಇವರಿಬ್ರಿಗೂ ಸಾಮ್ಯ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಆಂಡಾಳು ಅಷ್ಟೇ ಮಾಲೆಯನ್ನು ಕೊಟ್ಲು ಭಗವಂತನಿಗೆ, ಶೂಡಿ ಕೊಡುತ್ತಾ ಮಾಲೆಯನ್ನು ಕೊಟ್ಲು, ಮತ್ತೆ ಪಾಮಾಲೆಯನ್ನು ಕೊಟ್ಲು. ಇವರು ತೊಂಡರಡಿ ಪುಡಿಯಾಳರು ಅಷ್ಟೇನೆ, ಅವ್ರು ಕಟ್ಟಿರೋ ಮಾಲೆಯನ್ನು ಕೊಟ್ಟರು ಭಗವಂತನಿಗೆ, ಮತ್ತೆ ಈ ತಿರುಮಾಲೆ ಅನ್ನೋ ಗ್ರಂಥವನ್ನು ಕೊಡ್ತಾರೆ. ಅವರು ತಿರುಮಾಲೆ ತಿರುಪಳ್ಳಿ ಐಚಿ ಎರಡು ಬರೀತಾರೆ. ಆ ತಿರುಪಳ್ಳಿ ಐಚಿ ತುಂಬಾ ಸೊಗಸು. ಇವ್ರಿಗೆ ಇನ್ನೊಂದು ವಿಶೇಷ ಏನಪ್ಪಾ, ತೊಂಡರಡಿ ಪುಡಿ ಆಳ್ವಾರ್ ಅಂತ ಹೇಳಿದ್ರೆ, ಅಷ್ಟೊಂದು ಅವರಿಗೆ ಪರಮೇಕಾಂತಿದ್ದಾನೆ. ಶ್ರೀರಂಗನಾಥನನ್ನ ಬಿಟ್ಟು ಬೇರೆ ದೇವರನ್ನ ಕೂಡ ನಾನು ನಮಸ್ಕಾರ ಮಾಡುದಿಲ್ಲ ಅನ್ನೋ ತರ ಪದ್ಯನೂ ಬರೆದಿಲ್ಲ ಯಾರ ಮೇಲೂ.
ಒಂದ್ಸತಿ ಎಲ್ಲಾರು ಸೇರ್ಕೊಳ್ತಾರಂತೆ ಪಂಡಿತರು. ನಮ್ಮ ಪ್ರಬಂಧದಲ್ಲಿ ತಿರುಪತಿ ವೆಂಕಟರಮಣನ್ನ ಎಲ್ಲಾರು ಹಾಡಿದಾರೆ, ಅದೊಂದು ವಿಶಿಷ್ಟ ಅಂತಾರೆ. ಇಲ್ಲಪ್ಪ, ಆ ಶೋಳನ್ ಕೆಡಿಸ್ಬಿಟ್ಟ, ಅದು ಆ ರೆಕಾರ್ಡ್ ಆಗ್ಲಿಲ್ಲ ಅಂತಾರೆ. ಯಾರು ಶೋಳನ್ ಅಂತ ಹೇಳಿದ್ರೆ ಈ ಮುಂದ್ ಕುಡುಮೆ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ಶೋಳನ್ ಅಂತಾರೆ. ಅವರು ಇದು ತೊಂಡರೆಡ್ಡಿ ಪುಡಿ ಆಳ್ವಾರ್ ನೋಡಿ ಅವ್ರು ಹಾಡ್ಲಿಲ್ಲ ಅಂತ. ಅಯ್ಯೋ ಅದಕ್ಕೇನು ಅವ್ರ ಹತ್ರ ಒಂದು ಹಾಡ್ಸ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕೇಳ್ತಂತೆ, ಒಂದೇ ಒಂದು ತಿರುಪತಿ ದೇವ್ರ ಮೇಲೆ ಹಾಡ್ಬಿಡ್ರಿ ಇನ್ನೊಂದು ಹಾಡು ಅಂತ. ಅರಂಗನೆ ತವಿರ ಕೊರಂಗನೆ ಪಾಡೇನ್ ಅಂತ ಹೇಳ್ಬಿಡ್ತಾರಂತೆ. ತಿರುಪತಿ ಬೆಟ್ಟದಲ್ಲಿ ತುಂಬಾ ಕೋತಿಗಳಿದೆಯಲ್ಲ, ಅದಕ್ಕೆ ಕುರಂಗನೆ ಪಾಡೇನ್ ಅಂತ ಹೇಳ್ಬಿಡ್ತಾರಂತೆ, ಹಾಡೋದೇ ಇಲ್ವಂತೆ. ಆತರ ಅಷ್ಟು ಪರಮೆ ಕಾಣ್ತಿದ್ದಾನ. ರಂಗನಾಥನೇ ಸರ್ವಸ್ವ ಅಂತ ಅನ್ಕೊಂಡಿದ್ದವರು ಅವರನ್ನ ಮನಸ್ಸಲ್ಲಿ ಇಟ್ಕೊಂಡಿರೋ ಭಗವದ್ ರಾಮಾನುಜನ ನಿಜವಾಗ್ಲೂ ಅವ್ರು ತಾಳನ್ರಿ ಆದರಿಯ ಮೈಯನ್, ಅವರು ಪಾದಗಳನ್ನ ಬಿಟ್ಟು ಬೇರೆ ಏನು ನಮ್ಗೆ ಗೊತ್ತಿಲ್ಲ ಅನ್ನೋ ತರ ಭಗವದ್ ರಾಮಾನುಜರು ಕೊಂಡಾಡ್ತಾ ಇದ್ರು. ಅಂತ ಭಗವದ್ ರಾಮಾನುಜರ ಪಾದಗಳೇ ನಮಗೆ ಶರಣ, ಬೇರೆ ಗತಿ ನಮಗೂ ಬೇರೆ ಗತಿ ಯಾವುದೂ ಇಲ್ಲ. ಅಂತ ಭಗವದ್ ರಾಮಾನುಜರ ಪಾದಗಳೇ ನಮಗೂ ಗತಿ ಅಂತ ಹೇಳ್ತಾರೆ. ಗತಿக்கு பதறி கதிக்கு பதறி வெங்கானமும் கல்லும் கடலுமெல்லாம் கொதிக்க தவம் செய்யும் கொள்கையேத்தேன். வெம்கானமும் கல்லும் கடலுமெல்லாம் கொதிக்கத்தவம் செய்யும் கொள்கையத்தேன். கொல்லி காவலன் பதிக்கும் கலை கவி பாடும் பெரியவர் பாதங்களே. கொல்லி காவலன் சொல் பதிக்கும் கலை கவி பாடும் பெரியவர் பாதங்களே. துதிக்கும் பரமன் துதிக்கும் பரமன் ராமானுஜன் என்னை சோர்விலனே. ராமானுஜன் என்னை சோர்விலனே. கதிக்கு பதறி வெண்கானமும் கல்லும் கடலுமெல்லாம் கொதிக்க தவம் செய்யும் கொள்கையத்தேன். கொல்லி காவலன் சொல் பதிக்கும் கலை கவி பாடும் பெரியவர் பாதங்களே. துதிக்கும் பரமன் ராமானுஜன் என்னை சோர்விலனே. கதிக்கு பதறி வெம்கானமும் கல்லும் கடலுமெல்லாம் கொதிக்கத் தவம் செய்யும் கொள்கையத்தேன். கொல்லி காவலன் சொல் பதிக்கும் கலை கவி பாடும் பெரியவர் பாதங்களே. துதிக்கும் பரமன் இராமானுஷன் என்னை சோர்விலனே. ಅಂತ ರಾಜ್ಯದ ಭೋಗವನ್ನ ಐಶ್ವರ್ಯವನ್ನೆಲ್ಲ ತೊರೆದು ಭಗವಂತನಿಗೋಸ್ಕರನೇ ಶ್ರೀರಂಗಕ್ಕೆ ಬಂದ್ಬಿಟ್ರು. ಯಾರಪ್ಪ ಅಂದ್ರೆ ಕೊಲ್ಲಿ ಕಾವಲನ್ ವೀರಲರ್ಕೋನ್ ಶೇರನ್ ಕುಲಶೇಖರನ್ ಶಿಖಾಮಣಿಯೇ. ಕುಲಶೇಖರ ಆಳ್ವಾರನ್ನ ಹೇಳ್ತಾರೆ ಈ ಪದ್ಯದಲ್ಲಿ. ಅಂತ ಕುಲಶೇಖರ ಆಳ್ವಾರನ್ನ ಭಕ್ತಿಯಿಂದ ತಮ್ಮ ಅವರ ಪಾದಗಳನ್ನ ತಲೆಯಲ್ಲಿ ಇಟ್ಕೊಳ್ಳುವಂತ ರಾಮಾನುಜರು ಅವರೇ ನನ್ನನ್ನ ಆರಿಸ್ಕೊಂಡ್ರು. ನನ್ನನ್ನ ಬಿಟ್ಟಿರೋಲ್ಲ ಅಂತ ಅವರೇ ನನ್ನ ಶಿಷ್ಯರಾಗಿ ಆರಿಸ್ಕೊಂಡ್ರಲ್ಲ. ಆದ್ರಿಂದ ಪಡಿಬೇಕಾದ್ದು ಇನ್ನೇನಿದೆ, ನನಗೆ ಆಗ್ಬೇಕಾಗಿರೋದು ಬೇರೆ ಏನು ಇಲ್ಲ, ಎಲ್ಲ ಸಾರ್ಥಕವಾಗಿದ್ದೆಲ್ಲ ನಡೆದು ಹೋಗಿದೆ ಅಂತ. ಈ ಬೆಟ್ಟ, ಸಮುದ್ರ, ಕಾಡು ಇವೆಲ್ಲ ಇದೆಯಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಉಗ್ರವಾದ ತಪಸ್ ನಾನೇನು ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಭಗವದ್ ರಾಮಾನುಜರ ಅನುಗ್ರಹ ನನಗಾಗ್ಬಿಟ್ಟಿದೆ. ದೇಹ ದಹಿಸ್ಕೊಂಡು ಪಂಚಾಗ್ನಿ ಮಧ್ಯೆ ನಿಂತ್ಕೊಂಡು ತಪಸ್ಸೇನೂ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ರಾಮಾನುಜರ ಕರುಣೆ ಇದೆ, ಅವ್ರು ನನ್ನ ಕಾಪಾಡ್ತಾರೆ, ಅಷ್ಟು ಸಾಕು ನನಗೆ ಅಂತ ಹೇಳ್ತಾರೆ. ಇದೆಲ್ಲ ತಿರುವರಂಗತಮದನಾರ್ ಹೇಳೋ ತರ, ಅವ್ರ ಬಾಯಿಂದ ಹೇಳೋ ತರ ಅನ್ಕೊಳ್ಬೇಕು ನಾವು. ಅವ್ರು ಹೇಳಿರೋದೇನೆ, ಮೀನಿಂಗು ಹಾಗೇನೆ. சோராத காதல் பெரும் சுழிப்பால். சோராத காதல் பெரும் சுழிப்பால். தொல்லை மாலை ஒன்றும் பாராதவனை பல்லாண்டென்று காப்பிடும். தொல்லை மாலை ஒன்றும் பாராதவனை பல்லாண்டென்று காப்பிடும்.
ஆண்மையன்தாள் பேராத உள்ளத்திராமானுஜன் தன் பிறங்கிய சீர். பான்மையந்தாள் பேராத உள்ளத்திராமானுஷன் தன் பிறங்கிய சீர். சாரா மனிஷரை சேரே சாரா மனிஷரை சேரேன். எனக்கென்ன தாழ்வினியே எனக்கென்ன தாழ்வினியே. சோதாத காதல் பெரும் சுழிப்பால் தொல்லை மாலையொன்றும் பாராதவனை பல்லாண்டென்று காப்பிடும். பான்மையந்தாள் பேராத உள்ளத்திராமானுஜன் தன் பிறங்கிய சீர். சாரா மனிஷரைச் சேரே எனக்கென்ன தாழ்வினையே. ಶೋರದ ಕಾದಲ್ ಹಾಡಿ ನೀವು. சோராத காதல் பெரும் சுழிப்பால் தொல்லை மாலை ஒன்றும் பாராதவனை பல்லாண்டென்று காப்பிடும். பான்மையந்தாள் பேராத உள்ளத்திராமானுஷன் தன் பிறங்கிய சீர். சாரா மனிதரை சேரேன் எனக்கென்ன தாழ்வினியே. எனக்கென்ன தாழ்வினையே. எனக்கெನ್ನ ತಾಳ್ವಿನಿಯೇ. ಏನ್ ಕಡಿಮೆ ಅಂತ ನನಗೆ ನನ್ನನ್ನ ರಕ್ಷಿಸೋರು ಯಾರು, ನನ್ನನ್ನು ಕಾಪಾಡೋರು ಯಾರು ಅಂತ ನಾನು ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಏನ್ ಕೊರತೆ, ಯಾವ ಕೊರತೆನೂ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನಿಗೆ ಪಲ್ಲಾಂಡ್ ಹೇಳಿದವರು ಯಾರು, ಕಾಪಿಡೋರು ಎಲ್ಲಾನು ಕಾಪಿಡಲು, ಪೂಶೂಟಲು, ನೀರಾಟಲು ಎಲ್ಲ ಯಶೋದೆ ತರ ಕೃಷ್ಣನಿಗೆಲ್ಲ ಮಾಡಿದವರು ಯಾರು, ಪೆರಿಯಾಳ್ವಾರ್. ಆ ಪೆರಿಯಾಳ್ವಾರ್ನ ಅಷ್ಟು ಭಕ್ತಿಯಿಂದ ಪಾನ್ಮೆ ತಾಳ್ ಅವರ ತಾಳ್ಗಳಲ್ಲಿ ತುಂಬಾ ಅಭಿಮಾನ ಇರುವಂತ ರಾಮಾನುಜರು ಅವ್ರು ನನಗೆ ಅನುಗ್ರಹ ಮಾಡಿದ್ಮೇಲೆ, ಅಥವಾ ರಾಮಾನುಜರನ್ನ ಸೇರ್ದೇ ಇರೋ ಮನುಷ್ಯರ ಹತ್ರ ನನಗೇನ್ ಕೆಲಸ, ನನಗೂ ಏನು ಕೆಲಸ. ಈ ಲೈಕ್ ಮೈಂಡೆಡ್ ಆಲ್ವೇಸ್ ಫ್ಲಾಕ್ ತೆಗಿದಾರಲ್ವಾ. ಸೊ ರಾಮಾನುಜರನ್ನ ಇಷ್ಟ ಇಲ್ದೇ ಇರೋರಿಗೆ ನಾನು ಅವ್ರ ಹತ್ರ ನನಗೂ ಏನು ಕೆಲಸ ಇಲ್ಲ. ಶಾರ ಮನುಷ್ಯರೇ ಸೇರೇನ ಅಂತ ಜನಗಳ ಜೊತೆಗೆ ನಾನು ಸೇರೋದಿಲ್ಲ. ನನಗೇನ್ ತಾಳ್ಮೆಯಿಂದ ನಾನ್ಯಾಕೆ ಬೇಜಾರ್ ಪಟ್ಕೊಳ್ಬೇಕು. ನನಗೆ ರಾಮಾನುಜರಿದೆ, ಅವ್ರ ಅನುಗ್ರಹ ಇದೆ. ರಾಮಾನುಜರಿಗೆ ಪೆರಿಯಾಳ್ವಾರ ಅನುಗ್ರಹ ಇದೆ. ಇನ್ ನನಗೇನ್ ಕಡಿಮೆ, ನನಗೆ ಆ ಕೊರತೆನೂ ಇಲ್ಲ ಅಂತ ಹೇಳ್ತಾರೆ. ಪೆರಿಯಾಳ್ವಾರು ಎಲ್ಲವನ್ನು ತ್ಯಾಗ ಮಾಡಿ ಬಂದವರು. ಏನಪ್ಪಾ ಅಂತ ಹೇಳಿದ್ರೆ ಓದುವಾಗೇನೆ ಅವರು ಮುಕುಂದನ್ ಮತ್ತು ಕುಂದವಲ್ಲಿಯಿಂದ ಶ್ರೀವಲ್ಲಿ ಪುತ್ತೂರಿನಲ್ಲಿರೋ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು. ದೊಡ್ಡವರು ಆಗ್ತಾ ಆಗ್ತಾ ಅವ್ರು ಮೊದಲಿಂದಾನೇ ಚಿಕ್ಕ ಹುಡುಗನಿಂದಲೇ ಒಂಥರ ವಿರಕ್ತಿ. ಅವ್ರು ಏನು ಮದುವೆಗಿದ್ವೆ ಏನು ಮಾಡ್ಕೊಳ್ಳೋದಿಲ್ಲ. ಸದಾ ಭಗವಂತನಲ್ಲೇ ಕೈಂಕರ್ಯ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ವಟಭದ್ರಶಾಹಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಂದು ಹೂತೋಟ ಮಾಡಿ ಅಲ್ಲಿ ದಿನ ಕೈಂಕರ್ಯ ಮಾಡ್ತಾ ಇರ್ತಾರೆ ಇವರು. ಇದೆಲ್ಲ ಮಾಡಿ ಆ ಪರತತ್ವ ನಿರ್ಣಯ ಆದಾಗ ಭಗವಂತನೇ ಬಂದು ಹೂ ಮಳೆ ಸುರಿಸಿದಾಗ ಇವರು ಪಲ್ಲಾಂಡೆಲ್ಲ ಹಾಡ್ತಾರೆ. ಅಷ್ಟ ಭಗವಂತನಿಗೆ ಪಲ್ಲಾಂಡ ಆಡಿದ ಅಂತ ದೊಡ್ಡ ಆಳ್ವಾರ, ಅದಕ್ಕೆ ಪೆರಿಯಾಳ್ವಾರ ಅಂತ ಅನ್ನಿಸ್ಕೊಂಡ್ರು. ಅವರ ಅನುಗ್ರಹ ರಾಮಾನುಜರಿಗೆ ಇರ್ಬೇಕಾರೆ, ರಾಮಾನುಜರಿಗೆ ಅನುಗ್ರಹ ನನ್ನ ಮೇಲೆ ಇರ್ಬೇಕಾರೆ ನನಗೆ ಏನ್ ಕೊರತೆ, ನಾನು ಯಾತಕ್ಕೋಸ್ಕರ ಅಂಜಬೇಕು ಅಂತ ಹೇಳ್ತಾರೆ. ತಾಳ್ವೊಂದ್ರಿಲ್ಲ ಮರೈ ತಾಳ್ದು, தாழ்வொன்றில்ல மறை தாழ்ந்து, தளமுழுதும் கலியே ஆழ்கின்ற நாள் வந்தளித்தவன் காண்மின். தலமுழுதும் கலியே ஆள்கின்ற நாள் வந்தழைத்தவன் காண்பின். அரங்கர் மௌழி சூழ்கின்ற மாலையை சூடி கொடுத்தவள் தொல்லருளால். அரங்கர் மௌலி சூழ்கின்ற மாலையை சூடி கொடுத்தவள் தொல்லருளால்.
வாழ்கின்ற வள்ளல் வாழ்கின்ற வள்ளல் ராமானுஜன் என்றும் மாமுனியே இராமானுஷன் என்னும் மாமுனியே தாழ் ஒன்றில்லா மறை தாழ்ந்து தளமுழுதும் கலியே ஆழ்கின்ற நாள் வந்தளித்தவன் காண்மின் அரங்கத் மௌலி சூழ்கின்ற மாலையை சூடி கொடுத்தவள் தொல்லருளார் வாழ்கின்ற வள்ளல் ராமானுஜன் என்றும் மாமுனியே ஒன்றில்லா மறை தாழ்ந்து தலமுழுதும் கலியே ஆள்கின்ற நாள் வந்தளித்தவன் காண்மின் அரங்கர் மௌலி சூழ்கின்ற ஆழ்கின்ற நாள் வந்தளித்தவன் காண்மின் தலமுழுதும் கலியே ஆள்கின்ற நாள் வந்தளித்தவன் காண்மின் அரங்கர் மௌலி சூழ்கின்ற மாலையை சூடிக் கொடுத்தவள் தொல்லருளால் வாழ்கின்ற வள்ளல் இராமானுஷன் என்னும் மாமுனியே ರಾಮಾನುಜನ್ ಎನ್ನುಮ್ಮ ಮುನಿಯೇ ಅಂತ ಭಗವದ್ ರಾಮಾನುಜರಿಗೆ ಯತಿರಾಜ ಅಂತ ಹೇಳ್ತಾರೆ. ಯತಿಗಳಲ್ಲೇ ರಾಜರ ತರ ಇದ್ರು ಅಂತ, ಅದಕ್ಕೋಸ್ಕರ ಮಾಮುನಿ ಅಂತ ಹೇಳೋದು. ಇವರು ಹೇಗೆ ಅಂದ್ರೆ ಆಂಡಾಳ್ನಲ್ಲಿ ವಿಶೇಷ ಪ್ರೀತಿ. ಅವರ ಕಟ್ಟಳೆಗಳನ್ನ ದೇವಸ್ಥಾನಗಳಲ್ಲಿ ಕೊಡ್ಬೇಕಾದ್ರೆ ಕೂಡ ಆಂಡಾಳು ಪಾಶುರದ ತಿರುಪಾವೆ ಪಾಶು 2 ಪಾಶುರವನ್ನ ಶಾತುಮರೆಯಲ್ಲಿ ಸೇರಿಸಿದ್ರು. ಈ ತಂದೆ ಮಗಳು ಇಬ್ರಿಗೂ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅವರ ಪಲ್ಲಾಂಡು ಮತ್ತೆ ಇವಳದು ಶಿತ್ತುಂ ಶಿರುಹಾಲ ಇವೆರಡೂ ದೇವಸ್ಥಾನಗಳಲ್ಲಿ ಅಗ್ರಜ ಸ್ಥಾನದಲ್ಲಿ ಇವೆ. ದಿನನಿತ್ಯ ಪ್ರತಿ ವೈಷ್ಣವ ದೇವಾಲಯದಲ್ಲೂ ಈ ಶಾತುಮರೈ ಪಾಶುಗಳನ್ನ ಅನುಸಂಧಾನ ಮಾಡ್ತಾರೆ. ಅದಕ್ಕೋಸ್ಕರ ವಿಶೇಷವಾದ ಅಭಿಮಾನ ಅವ್ರಿಗೆ, ಯಾರಿಗೆ? ಭಗವದ್ ರಾಮಾನುಜರಿಗೆ. ಅಷ್ಟೇ ಅಲ್ಲದೆ ಅವ್ರು ಭಿಕ್ಷೆಗೆ ಹೋಗ್ಬೇಕಾದ್ರೆ ಸದಾ ತಿರುಪಾವೇ ಹೇಳ್ಕೊಂಡು ಹೋಗೋರಂತೆ. ಅವ್ರಿಗೆ ಹೆಸರೇ ತಿರುಪಾವೆ ಜೀಯರಂತ. ಇಂಥ ಆಂಡಾಳು ಏನ್ ಮಾಡ್ತಾ ಇದ್ಲು ಅಂದ್ರೆ ಶಿವುಡಿ ಕೊಡುತ್ತ ಮಾಲೆಯೇ ಭಗವಂತನೇ ಕೊಡ್ತಾ ಇದ್ಲು. ಅವಳು ಮುಡ್ಕೊಂಡು ನೋಡಿ ಚೆನ್ನಾಗಿದೆ ಅಂತ, ಇದು ಚೆನ್ನಾಗ್ ಕಾಣೋ ದೇವ್ರಿಗೆ ಅಂತ ತೆಗ್ದಿಟ್ಬಿಡೋಳಂತೆ. ಒಂದ್ ದಿವಸ ಸಿಕ್ಕಾಕೊಂಡ್ಲು, ಅದೆಲ್ಲ ಒಂದ್ ಬೇರೆ ಕಥೆ, ಎಲ್ಲರಿಗೂ ಗೊತ್ತಾದ್ ಬಿಡಿ. ಒಟ್ನಲ್ಲಿ ಅವಳು ಫೇಮಸ್ ಆದ್ಲು, ಶಿವುಡಿ ಕೊಡುತ್ತ ನಾಚಿಯಾರ್ ಅಂತ ಫೇಮಸ್ ಆದ್ಲು. ಅಂತವಳ ಮೇಲೆ ಅತಿಯಾದ ಅಭಿಮಾನ ಇರೋ ಭಗವದ್ ರಾಮಾನುಜರು ಅವರು ನನಗೆ ಅನುಗ್ರಹ ಮಾಡ್ಲಿ, ಯಾಕಂದ್ರೆ ಅವರು ಅವಳ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ರು. ಅಂತ ರಾಮಾನುಜರು ನನಗೂ ಅನುಗ್ರಹ ಮಾಡ್ಲಿ ಅಂತ ಕೇಳ್ಕೊಳ್ತಾರೆ. ಮುಂದಿನ ಹಾಡು ಬರ್ಲ. முனியார் துயரங்கள் முந்திலும் முனியார் துயரங்கள் முந்திலும் இன்பங்கள் மொய்த்திடினும் கனியார் மனம் கண்ண மங்கை நின்றானை. இன்பங்கள் மொய்த்திடினும் கனியார் மனம் கண்ட மங்கை நின்றானை. கலை பரவும் தனியானையை தன் தமிழ் செய்த நீலன் தனக்கு. கலை பரவும் தனியானையை தன் தமிழ் செய்த நீலன் தனக்கு. உலகில் இனியானை உலகில் இனியானை எங்களி ராமானுஜனை வந்தெய்தினரே. எங்கள் இராமானுஷனை வந்தெய்தினரே. முனியார் துயரங்கள் முந்திலும் இன்பங்கள் மொய்த்திடினும் கனியார் மனம் கண்ண மங்கை நின்றானை. கலை பரவும் தனியானையை தன் தமிழ் செய்த நீலன் தனக்கு. உலகில் இனியானை எங்களி ராமானுஜனை வந்தெய்தினரே. முனியார் துயரங்கள் முந்திலும் இன்பங்கள் மொய்த்திடினும் கனியார் மனம் கண்ண மங்கை நின்றானை.
கலை பரவும் தனியானையை தன் தமிழ் செய்த நீலன் தனக்கு உலகில் இனியானை எங்கள் இராமானுஷனை வந்தே தினரே. ಎಲ್ಲರೂ ಬಂದು ನಮ್ಮ ರಾಮಾನುಜನ ಒಂದೇ ದಿನರೇ ಆಶ್ರಯಿಸಿದ್ರು ಅಂತ. ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಡಕಾಯಿತನ ಕೂಡ ಭಗವಂತ ತನ್ನ ಪಕ್ಕಕ್ಕೆ ಅಷ್ಟಾಕ್ಷರಿಯಿಂದ ಉಪದೇಶ ಮಾಡಿ ತನ್ನ ಪಕ್ಕಕ್ಕೆ ತಗೊಳ್ತಾನೆ. ಯಾರಪ್ಪ ಅಂತ ಹೇಳಿದ್ರೆ ಕಣ್ಣ ಮಂಗೈ ನಿಂದ್ರಾನೆ, ತಿರುಕಣ್ಣ ಮಂಗೈನಲ್ಲಿ ನಿಂತಿರುವಂತ ಭಗವಂತ ಇದಾನಲ್ಲ, ಅವನು ವಿಶೇಷವಾದ ಅನುಗ್ರಹ ಮಾಡಿ ತಿರುಮಂಗೈಯಾಳ ನೀಲಂತನಕ್, ಯಾರಿಗೆ ಅಂದ್ರೆ ನೀಲನ್ ತಿರುಮಂಗೈಯಾಳ್ವಾರ್ಗೆ ವಿಶೇಷ ತಿರುಕಣ್ಣಪುರಂ ಮೇಲೆ ಒಂದು 100 ಹಾಡು ಬರೆದಿದ್ದಾರೆ ಅವರು. ಹಾಗೆ ನೀಲಂತನಕ ಅವ್ರಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾನೆ. ಕಲೈ ಪರಮು ತನಿಯಾನೆ ಅಂದ್ರೆ ಹೆಚ್ಚಿಗೆ ಹಾಡನ್ನ ಬರೆದವರು ತಿರುಮಂಗೈಯಾಳ್ವಾರ್, ಹಾಗೆ ಆಗಹ ಪಡಿಸಿ ಬರೆದವರು ತಿರುಮಂಗೈಯಾಳ್ವಾರು, ಮಡಲ್ಗಳನ್ನ ಬರೆದವರು ತಿರುಮಂಗೈಯಾಳ್ವಾರು, ಬೇರೆ ಯಾವ ಆಳ್ವಾರು ಬರೀಲಿಲ್ಲ. ಎಲ್ಲರಿಗಿಂತ ಕೊನೆಯಾದವರು ಡಕಾಯಿತರಾಗಿ ಮತ್ತೆ ಮಾರ್ಪಾಟಾಗಿ ಭಗವಂತನಿಗೋಸ್ಕರ ಅನೇಕ ಕೈಂಕರ್ಯಗಳನ್ನ ಮಾಡ್ತಾರೆ. ಆಮೇಲೆ ಬರೀ ಹಾಡು ಬರೆಯೋದು ಮಾತ್ರ ಅಲ್ಲ, ಶ್ರೀರಂಗದ ದೇವಸ್ಥಾನಗಳನ್ನೆಲ್ಲ ಉಜ್ಜೀವನಗೊಳಿಸ್ತಾರೆ. ಮತ್ತೆ 12 ಗರುಡೋತ್ಸವಗಳನ್ನೆಲ್ಲ ಏರ್ಪಡಿಸ್ಕೊಡ್ತಾರೆ. ಎಲ್ಲ ಆಗಿನ ಕಾಲಕ್ಕೇನೆ ಎಲ್ಲಾ ದಿವ್ಯದೇಶಗಳನ್ನ ದುರಸ್ತಿ ಇದೆಯಲ್ಲ ಅದನ್ನೆಲ್ಲ ಮಾಡ್ತಾರೆ. 1000 ಕಾಲ ಮಂಟಪವನ್ನ ಕಟ್ಟಿ ಸಾಕ್ಷಾತ್ ಪರಮಪದದಲ್ಲಿ ಇರೋ ತರನೇ ಸಪ್ತ ಪ್ರಾಕಾರವಾದ ಶ್ರೀರಂಗದ ದೇವಸ್ಥಾನ ಮೊಟ್ಟ ಮೊದಲು ಕಟ್ಟಿದವರು ತಿರುಮಂಗೈಯಾಳ್ವಾರು. ನಂತರನೇ ಅದನ್ನೆಲ್ಲ ದುರಸ್ತಿ ಮಾಡಿದವರು ಚೋಳರಾಜರು. ಅವರೆಲ್ಲ ಬಂದವರು ಚೋಳರಾಜರು ಅದನ್ನೆಲ್ಲ ಸರಿ ಮಾಡ್ತಾರೆ. ಹೀಗೆ ಅಂತ ತಿರುಮಂಗೈಯಾಳ್ವಾರ್ ಮೇಲೆ ವಿಶೇಷ ಅಭಿಮಾನ ಇರೋ ಭಗವದ್ ರಾಮಾನುಜರು ಅವರನ್ನ ನಾನು ಆಶ್ರಯಿಸ್ತೇನೆ, ಅವ್ರು ನನ್ನ ಕಾಪಾಡ್ಲಿ ಅಂತ ಹೇಳ್ತಾರೆ. எய்தற்கரிய மறைகளை எய்தற்கரிய மறைகளை 1000 மின் தமிழால் செய்தற்குலகில் வரும் ஷடகோபனை. 1000 இன் தமிழால் செய்தற்குலகில் வரும் ஷடகோபனை. சிந்தையுள்ளே பெய்தற்கிசையும் பெரியவர் சீரை உயிர்களெல்லாம். சிந்தையுள்ளே பெய்தற்கிசையும் பெரியவர் சீரை உயிர்களெல்லாம். உய்தற்குதவும் உய்தற்குதவும் ராமானுஜன் நெம்முரு துணையே. இராமானுஷன் எம்முரு துணையே. இதற்கரிய மறைகளை 1000 மின் தமிழால் செய்தற்குலகில் வரும் ஷடகோபனை. சிந்தையுள்ளே பெய்தற்கிசையும் பெரியவர் சீரை உயிர்களெல்லாம். உய்தற்குதவும் இராமானுஜன் நெம்முரு துணையே. எய்தற்கரிய மறைகளை 1000 இன் தமிழால் செய்தற்குலகில் வரும் ஷடகோபனை. சிந்தையுள்ளே பெய்தற்கிசையும் பெரியவர் சீரை உயிர்களெல்லாம். உய்தற்குதவும் ಇರಾಮಾನುಷನ್ ಎಮ್ಮುರು ತುಣೆಯೇ. ಈ ಪದ್ಯದಲ್ಲಿ ನಮ್ಮಾಳ್ವಾರ್ ಬಗ್ಗೆ ಹೇಳಿದ್ದಾರೆ. ತಿಳ್ಕೊಳ್ಳಕ್ಕೆ ಕಷ್ಟ ಸಾಧ್ಯವಾದ ವೇದಗಳ ಅರ್ಥವನ್ನು 4 ವೇದಗಳ ಅರ್ಥವನ್ನು ತಮ್ಮ 4 ಕೃತಿಗಳಲ್ಲಿ ವಿಶಿಷ್ಟವಾಗಿ ಎಲ್ಲವನ್ನ ವಿಶದವಾಗಿ ಸಾಧಾರಣ ಜನರು ಕೂಡ ಅರ್ಥ ಮಾಡ್ಕೊಳ್ಳೋ ತರ ಹೇಳಿದ್ದಾರೆ. ಯಾರು? ನಮ್ಮಾಳ್ವಾರ್. ಅವರ ಇಂಪಾದ ತಮಿಳಲ್ಲಿ ಹಾಡೋದಷ್ಟೇ ಅಲ್ಲದೆ ಕಳೆದು ಹೋಗಿರೋ ಅಷ್ಟೂ ಪ್ರಬಂಧವನ್ನ ಮತ್ತೆ ನಾಥಮಣಿಗಳಿಗೆ ಉಪದೇಶ ಕೂಡ ಮಾಡ್ಕೊಡ್ತಾರೆ. ಅವರು ಸತತವಾಗಿ ಧ್ಯಾನ ಪಡೆದು ಸಿದ್ಧಿ ಪಡ್ಕೊಂಡಿರೋ ಅಂತ ಮಧುರ ಕವಿಗಳಿಗೆ ಅವರು ಎಲ್ಲವನ್ನ ಉಪದೇಶ ಮಾಡ್ತಾರೆ. ಮಧುರ ಕವಿಗಳನ್ನೇ ಇವರನ್ನ ತೊಡಗಿಸೋದು. ಯಾಕಂದ್ರೆ ಅವರು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ, ಹುಣಸೆ ಮರದಲ್ಲಿ ಕೂತ್ಬಿಟ್ಟಿರ್ತಾರೆ. ಮಧುರ ಕವಿಗಳು ಬಂದು ಅವರನ್ನ
ಮಾತಾಡಿಸ್ತಾರೆ, ಮೊದಲು ಮಾತಾಡಿಸಿ ಎಲ್ಲ ಒಂದೊಂದೇ ವಿಚಾರಗಳ ಧಾರೆಯಾಗಿ ಅವ್ರ ಹತ್ರ ಪಡ್ಕೊಂಡು ತಾವು ಅದನ್ನ ಬರ್ಕೊಂಡು ಮತ್ತೆ ಎಲ್ಲರಿಗೂ ಅದನ್ನ ಸೇರುತ್ತರ ಮಾಡ್ತಾರೆ. ಅಂತ ಸದ್ಗುಣ ಇರೋರನ್ನು ತಿಳಿದು ತಾನು ಉಜ್ಜೀವನವಾಗಿ ಎಲ್ಲರನ್ನೂ ಉಜ್ಜೀವನಗೊಳಿಸೋಕ್ಕೋಸ್ಕರ ಭಗವದ್ ರಾಮಾನುಜರು ಆ ನಮ್ಮಾಳ್ವಾರ ವಿಶೇಷವಾದ ಗ್ರಂಥವಾದ ತಿರುವಾಳ್ಮೊழிಗೆ ತೆನ್ಕುರುಹೈ ಪಿರಾನ್ ಪಿಳ್ಳೈ ಪಿರಾನ್ ಅವ್ರ ಹತ್ರ ವ್ಯಾಖ್ಯಾನ ಬರೆಸ್ತಾರೆ. ಇದು ಅವ್ರಿಗೆ ಆಳವಂತಾಗಿ ಕೊಟ್ಟ ಮಾತು. ಅದು ಅದ್ರ ಪ್ರಕಾರ ವ್ಯಾಖ್ಯಾನ ಬಡಿಸಿ, ಸಾಧಾರಣ ಆ ವ್ಯಾಖ್ಯಾನನೇ ಕಷ್ಟ, ತಮಿಳು ನಮ್ಗೆ ಅರ್ಥ ಆಗಲ್ಲ ಅಂತದ್ರಲ್ಲಿ ಒರಿಜಿನಲ್ ಷಡಗೋಪನ್ ಬರ್ದಿದ್ದು ಯಾರೋ ನಮ್ಮಾಳ್ವಾರ್ ಬರ್ದಿದ್ದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಏನ್ ಹೇಳಕ್ ಬಂದ್ರವ್ರು ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಮಾಡಿದ ಮಹಾಮಹಿಮರಾದ ರಾಮಾನುಜರು ನಮಗೆ ದೃಢವಾಗಿ ನಮ್ಮನ್ನ ಎಲ್ಲಾದ್ರಲ್ಲೂ ನಮ್ಮನ್ನ ದಾರಿದೀಪವಾಗಿ ನಮ್ಮನ್ನ ನಡೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಎಮ್ಮೂರು ತುಣಯೇ ಅಂದ್ರೆ ನಮ್ ಜೊತೆಗೆ ಯಾವಾಗ್ಲೂ ರಾಮಾನುಜರು ಇರ್ತಾರೆ ಅಂತ. ஒரு பெரும் செல்வமும் தந்தையும் தாயும், ஒரு பெரும் செல்வமும் தந்தையும் தாயும், உயர் குருவும் வெறிதரு பூமகள் நாதனும், உயர் குருவும் வெறிதரு பூமகள் நாதனும், ஆரன் விளங்கிய ஸ்ரீ நெறிதரும் செந்தமிழாரணமே விளங்கி ಎಂದ್ರಿವರೆಗೂ ಹೇಳ್ಕೋರು. ಮಾರನ್ ವಿಳಂಗಿಯ ಶ್ರೀ நெறிதரும் செந்தமிழாரணமே என்றி, மாறன் விளங்கிய சீர் நெறி தரும் செந்தமிழ்நாரணமே என்று, ஈல நீ நிலத்தோரரிதர நின்ற, இந்நீள் நிலத்தோர் அரிதர நின்ற, நீ நிலத்தோரரிதர நின்ற, நீள் நிலத்தோர் அரிதர நின்ற. ಹೌದಾ? மாறன் விளங்கிய ஸ்ரீர் நெறிதரும் செந்தமிழாரணமே என்று நீ நிலத்தோரரிதர நின்ற. ಮಾರನ್ ವಿಳಂಗಿ ಕೇಳಿಸ್ತಾ ಇಲ್ಲ ಗಾಯತ್ರಿ? ಹೌದಾ? ಓಕೆ, ಮ್ಯೂಟ್ ಆಗ್ಬಿಟ್ಟಿದೀರಾ ಅನ್ಸುತ್ತೆ ನೋಡಿ. ಈಗ ಹೇಳ್ತೀನಿ ಮೇಡಮ್. மாறன் விளங்கிய சீர்நெறிதரும் செந்தமிழாரணமே ಎಂದು ನೀಳ್ ಹಲೋ, ಕೇಳಿಸ್ತಾ ಇದೆಯಾ ಗಾಯತ್ರಿ? ಹೌದಾ? ಹೇಳ್ತಾ ಇದ್ದೀನಿ ಮೇಡಮ್. ಕೇಳಿಸ್ತಾ ಇಲ್ಲ ಗಾಯತ್ರಿ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಗಾಯತ್ರಿ ಅವ್ರದ್ದು. ನೀವ್ ಹೇಳೋದು ರಿಪೀಟ್ ಮಾಡ್ತಾ ಇರೋದು ಕರೆಕ್ಟ್ ಆಗಿ ಹೇಳ್ತಾ ಇದೆ. ಬೇರೆಯವ್ರು ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಕೇಳಿಸ್ತಾ ಇದೆ ಮೇಡಮ್. ಎಲ್ಲ ನೀವ್ ಹೇಳೋದು ಸ್ಪಷ್ಟವಾಗಿ ಕೇಳ್ತಾ ಇದೆ, ಅವ್ರು ಹೇಳೋದು ಕೇಳಿಸ್ತಾ. ಹಲೋ, ನಿಮಗ್ ಮಾತ್ರ ಕೇಳ್ತಾ ಇಲ್ಲ ಗಾಯತ್ರಿ ಇದು. ಕೇಳಿಸ್ತಾ ಇದೆಯಾ ರೇವತಿ? ಹಾ, ಕೇಳಿಸ್ತಾ ಇದೆ ಮೇಡಮ್. ನಿಮ್ದು ಕೇಳಿಸ್ತಾ ಇದೆ, ಅವ್ರದ್ದು ಕೇಳುತ್ತೆ. ನಿಮಗ್ ಮಾತ್ರ ಅವ್ರದ್ದು ಕೇಳಿಸ್ತಾ ಇಲ್ಲ ಗಾಯತ್ರಿ ಇದು. ನಮ್ದು ಮಾತು ಕೇಳಿಸ್ತಾ ಇದೆ ಮ್ಯಾಮ್. ನಿಮ್ಗೆ ಇಲ್ಲ ಅನ್ಸುತ್ತೆ. ಮ್ಯಾಮ್ದೇನು ಮ್ಯೂಟ್ ಆಗಿದೆ. ಅರುಣ, ಕೇಳಿಸ್ತಾ ಇದೆಯಾ? ಹಾ ಮ್ಯಾಮ್. ಎಸ್ ಮ್ಯಾಮ್, ಕೇಳಿಸ್ತಾ ಇದೆ. ನಿಮ್ದು ಕೇಳಿಸ್ತಾ ಇದೆ, ಗಾಯತ್ರಿದು ಕೇಳಿಸ್ತಾ ಇದೆ ಮ್ಯಾಮ್. ನಮ್ದು ಮಾತು ಕೇಳಲ್ವಾ ನಿಮ್ಗೆ? ಹಲೋ, ಕೇಳಿಸ್ತಾ ಇದೆ ಅಲ್ಲ? ಹಾ, ಕೇಳಿಸ್ತಾ ಇದೆ. ಗಾಯತ್ರಿ ನೀವು ಹೇಳಿ, ಗಾಯತ್ರಿ ಹೇಳಿದ್ದೇನು ಕೇಳಿಸ್ತಾ ಇಲ್ಲ. நெறி தரும் செந்தமிழாரணமே ಎಂದು ನೀಳ್ ನಿಲತ್ತೋರ್ ಅರಿದರ ನಿಂದ್ರ, ನಿಲ್ಲಿಸ್ಬೇಕು. எனக்காரமுதே இராமானுஜன் எனக்காரமுதே, ஒரு பெரும் செல்வமும் தந்தையும் தாயும், உயர் குருவும் வெறிதரு பூமகள் நாதனும், மாறன் விளங்கிய ஸ்ரீர் நெறி தரும் செந்தமிழாரணமே என்று நீ நிலத்தோரரிதர
நிலத்தோரரிதர நின்ற ராமானுஜன் எனக்காரமுதே. ஒரு பெரும் செல்வமும் தந்தையும் தாயும் உயர் குருவும் வெறிதரு பூமகள் நாதனும் மாறன் விளங்கிய சீர் நெறி தரும் செந்தமிழாரணமே என்று இந்நீள் நிலத்தோரரிதர நின்ற இராமானுஷன் எனக்காரமுதே. ಮೇಡಮ್ ಪ್ರಭಾ ನಮಸ್ಕಾರ, ಪ್ರಭಾ. ಹೇಳಿ. ಹೇಳಿ. ಆ ಮೂರನೇ ಸಾಲಿನಲ್ಲಿ ಆ ನೀನು ಇನ್ನೀಳ ಅಂತ ಗೊತ್ತಾಗಲಿಲ್ಲ. ಎಂದ್ರು ನೀಲ್ ತಮಿಳ್ ಗ್ರಾಮರ್ ಅದು. ನೀಳತ್ತೋರ್ ಅಂದ್ರೆ ವಿಶಾಲವಾದ ಭೂಮಿ ಅಂತ ಅರ್ಥ. ನೀಳತ್ತೋರ್ಗೆ ನೀಳತ್ತೋರ್ ಅಂತ ಕನ್ನಡದಲ್ಲಿ ಟೈಪ್ ಮಾಡುವಾಗ ಹಂಗ್ ಕೊಡ್ತಾರೆ. ನೀಳತ್ತೋರ್ ತಮಿಳಲ್ಲೂ ಕೂಡ ಹಂಗೆ ಬರುತ್ತೆ, ನೀಳತ್ತೋರ್ ಅಂತಾನೆ ಬರುತ್ತೆ. ಸರಿ, ಓಕೆ. ಇದರಲ್ಲಿ ಭಗವದ್ ರಾಮಾನುಜರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೂರ್ತಿ ನಮ್ಮಾಳವರಿಗೆ ಅಷ್ಟು ಕ್ರೆಡಿಟ್ ಕೊಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಎಲ್ಲವನ್ನೂ ನಮಗೆ ತಿಳಿಸ್ಕೊಟ್ಟದ್ದು ನಮ್ಮಾಳ್ವಾರೆ ಅಂತ. ಏನಂದ್ರೆ ಗುರು ಪೆರುಂ ಶೆಲ್ವಮು, ಎಲ್ಲಾ ಭೋಗಗಳನ್ನು ಅಷ್ಟೈಶ್ವರ್ಯವು, ತಂದೆ ತಾಯಿ, ಆತ್ಮೋದಾರಕವಾದ ಗುರು, ಮತ್ತೆ ಈ ಗಮಗಮಿಸಿದ ಹೂ ಮೇಲೆ ಕೂತಿದಾಳಲ್ಲ ಯಾರು, ಕಮಲವಾಸಿನಿ ಆದ ಲಕ್ಷ್ಮಿ, ಅವನ ರಮಣ ಇದು ನಾರಾಯಣ, ಅವನೇ ಎಲ್ಲದಕ್ಕೂ ಕಾರಣ ಅನ್ನೋ ವಿಷಯವನ್ನ ಕೂಡ ತಮ್ಮ ತಿರುವಾಳ್ಮೊಯಿನಲ್ಲಿ ವಿಸ್ತಾರವಾಗಿ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ. ಯಾರು? ನಮ್ಮಾಳ್ವಾರು. ಅಂಥ ಗ್ರಂಥವನ್ನ, ಉಪನಿಷತ್ತಿಗೆ ಸಮಾನವಾದ ಗ್ರಂಥವನ್ನ ಕೊಂಡಾಡಿ ಅದಕ್ಕೆ ಅರ್ಥವನ್ನ ಬರೆಸಿದ ಭಗವದ್ ರಾಮಾನುಜರನ್ನು ನಾವು ಕೊಂಡಾಡ್ಬೇಕು. ಅದಕ್ಕೆ ಅದ್ ಹೇಳ್ತಾರೆ, ಈ ಭೂಮಿನಲ್ಲಿ ಆ ತರ ಒಂದು ವಿಷಯವನ್ನ ಎಲ್ಲಾರ್ಗು ತಿಳಿಸ್ಕೊಟ್ಟವ್ರು ಬೇರೆ ಯಾರು ಇಲ್ಲ. ನೀಳತ್ತೋರದು ಅರ್ಥ. ಈ ವಿಶಾಲವಾದ ಭೂಮಿನಲ್ಲಿ ಇದರ ನಿಂದ್ರ, ನನಗಂತೂ ಗೊತ್ತಿಲ್ಲಪ್ಪ, ಯಾಕಂದ್ರೆ ಅವ್ರ ತರ ಇನ್ಯಾರು ಒಬ್ರು ಇಲ್ಲ. ಅವರನ್ನೇ ಕೊಂಡಾಡಿದ ಭಗವದ್ ರಾಮಾನುಜರು ನಮಗೆ ಅನುಗ್ರಹ ಮಾಡ್ಲಿ. ಎನಕ್ಕಾರಮುದೆ, ನನಗೆ ಅಮೃತ ಪ್ರಾಯ ಆದವರು ಅಂತ, ಅಮೃತದ ನಿಧಿ ಅವರು. ಭಗವದ್ ರಾಮಾನುಜರು ಸಿಕ್ಕಿದ್ದೆ ನನಗೆ ಅಮೃತದ ನಿಧಿ. ಎಲ್ಲೋ ಹೇಗೋ ಕಳ್ತನ ಸೂರೆ ಹೊಡ್ಕೊಂಡು ದೇವಸ್ಥಾನವನ್ನೆಲ್ಲ ಲೂಟಿ ಹೊಡ್ಕೊಂಡು ಹೇಗೋ ಇದ್ದೆ, ದುರಹಂಕಾರ ದರ್ಪ ಪಟ್ಕೊಂಡು ನನ್ನನ್ನ ಒಂದು ಸನ್ಮಾರ್ಗದಲ್ಲಿ ತಗೊಂಡು ಬಂದು ಈ ಎಲ್ಲಾ ವಿಷಯ ನನಗೆ ಎಣ್ಣೆ ಈ ಭೂಮಿಯಲ್ಲಿ ಒರುಪೊರುಳಾಕಿ ಅಂತ ಆಗ್ಲೇ ಹೇಳಿದ್ರು ಹಿಂದೆ ಅವರು. ಆತರ ನನ್ನ ಒಂದು ವಸ್ತುವನ್ನಾಗಿ ಮಾಡಿದ್ರಲ್ಲ ಭಗವದ್ ರಾಮಾನುಜರು. ಎನಕ್ಕಾರಮುದೆ, ಅಮೃತ ಪ್ರಾಯವಾದವರು ನನಗೆ ಭಗವದ್ ರಾಮಾನುಜರೇ ಅಂತ ಹೇಳ್ತಾರೆ. ಆರಪ್ಪೊಳಲ್ ತೆನ್ಕುರುಹೈ ಪಿರಾನ್, ஆரப்பொழில் தென் குருகை பிரான், அமுதத்திருவாய் ஈரத்தமிழின் இசையுணர்ந்தோர்களுக்கு, அமுதத்திருவாய் ஈர தமிழின் இசை உணர்ந்தோர்களுக்கு, இனிய வர்த்தம் சீரை பயின்றுயும் சீலம் கொள்ளாத முனியை, இனியவர்த்தம் சீரை பயின்றுயும் சீலம் கொள்ளாத முனியை, நெஞ்சால் வாரிப் பருகும், நெஞ்சால் வாரிப் பருகும், ராமானுஜன் என் தன்மாநிதியே, ராமானுஷன் என் தன்மாநிதியே. ஆரப்பொழில் தென் குருகை பிரான், அமுதத்திருவாய் ஈரத்தமிழின் இசையுணர்ந்தோர்களுக்கு, இனிய வர்த்தம் சீரை பயின்றுயும் சீலம் கொள் நாதமுனியை, நெஞ்சால் வாரிப் பருகும் ராமானுஜன் என் தன்மாநிதியே. ஆரப்பொழில் தென் குருகை பிரான், அமுதத்திருவாய் ஈர தமிழின் இசை உணர்ந்தோர்களுக்கு, இனியவர் தம் சீரை பயின்றுயும் சீலம் கொள் நாதமுனியை, நெஞ்சால் வாரிப் பருகும்
ಈ ರಾಮಾನುಷನ್ ಎಂತನ್ಮಾನಿದೆಯೇ. ರಾಮಾನುಜನ್ ನನ್ಗೆ ಮಾನಿದೆ ಅಂತಾರೆ, ನನಗೆ ಒಂದು ದೊಡ್ಡ ಖಜಾನೆ ಸಿಕ್ದಂಗೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ರಾಮಾನುಜನ್ ಬಂದು ನಾಥ ಮುನಿಗಳನ್ನ ಅಷ್ಟು ಕೊಂಡಾಡ್ತಾರಂತೆ. ನಮ್ಮದು ಸಂಪ್ರದಾಯವನ್ನೇ ನಾವು ಯಾವಾಗ ಹೇಳ್ತೀವಿ ಮುನಿತ್ರಯ ಸಂಪ್ರದಾಯ ಅಂತ ಹೇಳೋದು. ಯಾಮನ ಮುನಿ, ರಾಮಾನುಜ ಮುನಿ ಮತ್ತೆ ನಾಥ ಮುನಿಗಳು, ಇವ್ರು 3 ಜನ. ನಾಥ ಮುನಿಗಳ ಮೊಮ್ಮಗನೇ ಆಳವಂದಾರು, ನಾಥ ಮುನಿ, ಆಳವಂದಾರು ಮತ್ತೆ ಈ ರಾಮಾನುಜ, ಇವ್ರು 3 ಜನನು ಮುನಿ ಅಂದ್ರೆ ಅವರೆಲ್ಲ ಸನ್ಯಾಸಿಗಳು. ಮುನಿತ್ರಯ ಸಂಪ್ರದಾಯ ಅಂತ ಹೇಳ್ತಾರೆ. ಇವ್ರು 3 ಜನ ನಮ್ ತಲೆ ಮೇಲೆ ಇರ್ಬೇಕಾದ್ರೆ ನಾವು ಎಷ್ಟು ಲಕ್ಕಿ ನೋಡ್ಕೊಳ್ಳಿ, ನಾವು ಎಷ್ಟು ಅದೃಷ್ಟವಂತರು. ಯಾಕೆಂತ ಹೇಳಿದ್ರೆ ಸುಂದರವಾದ ತಮಿಳಲ್ಲಿ ಬರೆದ ನಮ್ಮಾಳ್ವಾರ ತಿರುವಾಳ್ಮೊழிಗೆ ಅಚ್ಚುಕಟ್ಟಾಗಿ ಅರ್ಥವನ್ನ ವ್ಯಾಖ್ಯಾನವನ್ನ ಬರೆದವರು ಯಾರು? ತೆನ್ಕುರುಹೈಪಿರ. ಅದನ್ನ ಬರೆಸಿದವ್ರು ಯಾರು? ಭಗವದ್ ರಾಮಾನುಜರು. ಅದನ್ನ ಬರಿಬೇಕು ಅಂತ ಹೇಳಿದವ್ರು ಯಾರು? ಆಳವಂದ. ಇದೆಲ್ಲ ಇರ್ಬೇಕಾದ್ರೆ ಶ್ರೀಲಂಕುಳ್ ನಾದಮುನಿಯೇ. ಇದೆಲ್ಲ ಮೊದಲಾಗಿ ಹೇಗೆ ಸಿಕ್ತು ನಮ್ಗೆ? ಬರೆಯಕ್ಕಾದ್ರೆ ಹೇಗೆ ಸಿಕ್ತು ಅಂದ್ರೆ ನಾಥ ಮುನಿಗಳು ಅವರು ಯೋಗ ರಹಸ್ಯ ತಿಳಿದವರು. ಅವರು ತಮ್ಮ ಸಿದ್ಧಿ ಯೋಗದಿಂದ 12,000 ಆವರ್ತಿ ಮಧುರಕವಿ ಆಳ್ವಾರ್ ಬರೆದ ಕಣ್ಣಿನುಂಶಿರುತ್ತಾಂಬನ್ನ ಹೇಳಿ ಎಲ್ಲವನ್ನ ನಮ್ಮಾಳ್ವಾರಿಂದ ಉಪದೇಶವಾಗಿ ಪಡ್ಕೊಂಡ್ರು. ಇದೆಲ್ಲ ಮಾಡಿದ್ದಕ್ಕೆ ತಾನೇ ನಮಗೆ ಸಾಧ್ಯವಾಯ್ತು. ಅಂಥ ನಾಥ ಮುನಿಗಳನ್ನ ಪಾದಗಳನ್ನ ಅವರ ಹೃದಯದಲ್ಲಿ ರಾಮಾನುಜರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂತ ರಾಮಾನುಜರು ನಮಗ್ ಸಿಕ್ಕಿರೋದು ನಮಗೆ ದೊಡ್ಡದಿದೆಯಲ್ವೇ? ಎಲ್ಲ ನಮಗೆ ಸಿಕ್ತು, ಆದ್ರೆ ನಾವು ನೆಕ್ಸ್ಟ್ ಜನರೇಷನ್ ಏನು ಕೊಡದೆ ಹೋದ್ರೆ ಏನ್ ಪ್ರಯೋಜನ? ಮುಂದಿನ ಪೀಳಿಗೆ ಕೊಡಬೇಕು. ಒಂದೇ ಒಂದು ಚಿಕ್ಕ ಸ್ತೋತ್ರ ನಿಮಗ್ ಗೊತ್ತಿದ್ರೆ ಕೂಡ ನಿಮ್ ಮೊಮ್ಮಕ್ಕಳಿಗೆ ಹೇಳ್ಕೊಡಿ, ಕೂರ್ಸಿ ಒಂದ್ ಕಡೆ ಹೇಳ್ಕೊಡಿ. ಎಲ್ಲೋ ಒಂದ್ಸತಿ ಹೇಳ್ತಾರೆ, ಮರ್ತೋಗ್ತಾರೆ, ಪರವಾಗಿಲ್ಲ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಜ್ಞಾಪಿಸ್ಕೊಳ್ತಾರೆ, ಇದು ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಮಗೆ ಹೇಳ್ಕೊಡ್ತಿದ್ರು ಅಂತ ಜ್ಞಾಪಿಸ್ಕೊಳತ್ವೆ. ಕೂರಿಸ್ಕೊಂಡು ಹೇಳಿ. ಯಾಕಂದ್ರೆ ನಾವು ನಮ್ಮ ಕೈಯಿಂದ ಸೋರ ಹೋಗ್ಬಿಡ್ಬಾರ್ದು, ನಾವು ಅದಕ್ಕೆ ಕಾರಣ ಆಗ್ಬಿಡ್ಬಾರ್ದು. ನಾಥ ಮುನಿಗಳು ಹತ್ರ ಭಕ್ತಿ ಯೋಗ ಉಪದೇಶ ಪಡ್ಕೊಳ್ಳಿಲ್ಲ ಅಂತ ಆಳವಂದರ್ ಕೊನೆಯವರೆಗೂ ಕೊರಗ್ತಾರೆ. ಅನ್ಯಾಯವಾಗಿನ ರಾಜ ಪರಿಪಾಲನೆಯಲ್ಲಿ ಇದ್ಬಿಟ್ನಲ್ಲ, ನಮ್ ತಾತ ಹೇಳ್ ಕಳ್ಸಿದ್ರು, ನಾನು ಹೋಗೋಷ್ಟರಲ್ಲಿ ನಮ್ ತಾತನೇ ಹೋಗ್ಬಿಟ್ರು, ಉಪದೇಶ ಪಡ್ಕೊಳ್ಳಿಲ್ಲ ಅಂತ. ಹಾಗೆ ನಮ್ಮಿಂದ ಕೈ ಬಿಟ್ಟು ಹೋಗ್ಬಾರ್ದು. ನಮಗೆ ಏನ್ ಗೊತ್ತೋ ಅದನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು. ಇದನ್ನೆಲ್ಲ ಕಾಪಾಡಿ ನಮ್ವರೆಗೆ ಬರೋಕ್ಕೆ ಕಾರಣವಾದವ್ರು ಯಾರಪ್ಪ ಅಂತ ಹೇಳಿದ್ರೆ ಇವರೇನೆ. ಯಾರು? ಭಗವದ್ ರಾಮಾನುಜರು. ಅದಕ್ಕೆ ಅವರೇ ಒಂದು ನಮ್ಗೆ ದೊಡ್ಡ ಬೊಕ್ಕಸ ತರ ಇಲ್ಲಿ ನಿಲ್ಸ್ಕೊಳ್ತೀನಿ. ತುಂಬಾ ಸೊಗಸು. ನಾನು ಈ ರಾಮಾನುಜನ ನೂತನದೇ ಬಹುಶಃ ತುಂಬಾ ಸ್ಲೋವಾಗಿ ಹೇಳ್ತೀನಿ. ಈ ತರಾನೇ ಹೇಳ್ಬೇಕು. ಇದನ್ನ ತುಂಬಾ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಅನುಸಂಧಾನ ಮಾಡ್ಬೇಕು, ಕೇಳಕ್ಕೂ ಚೆನ್ನಾಗಿರುತ್ತೆ. ಅರ್ಥನೂ ವಿಶಿಷ್ಟವಾಗಿದೆ, ತುಂಬಾ ಚೆನ್ನಾಗಿದೆ. ಮುನಿತಂದ ಸಾವಿತ್ರಿ ಅನ್ನೋ ನುಣ್ಪೊರುಳೆ ಅಂತಾನೆ ಹೇಳ್ಬಿಟ್ರಲ್ಲ, ಆದ್ರೆ ಗಾಯತ್ರಿ ಹೇಗೆ 108 ಜಪ ಮಾಡಿದ್ರೆ ಇದೋ ಆತರ ಈ ಪೂರ್ತಿ ರಾಮಾನುಜನ ತಂದೆ ಹೇಳಿದ್ರೆ 108 ಸತಿ ಭಗವದ್ ರಾಮಾನುಜರ್ನ ಜಪ ಮಾಡ್ದಂಗಾಗತ್ತೆ, ನಮ್ಮ ಆಚಾರ್ಯರ ಜಪ ಮಾಡ್ದಂಗಾಗತ್ತೆ. ನೀವು ಹೇಳೋದು ಚೆನ್ನಾಗಿದೆ ಮ್ಯಾಮ್. ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ವೆರಿ ನೈಸ್. ತುಂಬಾ ಎಲ್ಲ ನಾವು ಪಾರಾಯಣದಲ್ಲಿ ಅವಸರವಾಗಿ ಎಲ್ಲಾರು ಹೇಳ್ಬಿಡೋದ್ ಕೇಳಿದೀವಿ. ನಿಧಾನಕ್ಕೆ ಅನುಸಂಧಾನ ಮಾಡಿದ್ರೆ ಅದ್ರದ್ದು ಟೇಸ್ಟೇ ಬೇರೆ, ಅದರ ರುಚಿ ಬೇರೆ. ಅರ್ಥನ ಒಂಚೂರು ತಿಳಿದ್ರೆ ಯಾರಾದ್ರೂ ಪಾರಾಯಣ ಮಾಡ್ತಾ ಇದ್ದಾಗ ಅವಾಗ ನಮ್ಗೆ ಇದಕ್ಕಿದ ಅರ್ಥ ಅಂತಾನು ಗೊತ್ತಾಗುತ್ತೆ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಪ್ರಭಾ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. Thank you. Okay. Catch up on Monday. ನಮಸ್ಕಾರ ಮೇಡಮ್.